ಮತಾಂತರ ಆಗ್ತದೆ ಹೆಚ್ಚಾಗಿ. ನಿಮ್ಮ ಪ್ರಕಾರ ಈ ಬಡತನ, ತಾರತಮ್ಯ, ಕೀಳರಿಮೆ, ಮೇಲ್ಜಾತಿ ಕೀಳ್ಜಾತಿ ಇದಕ್ಕೆ ಬೇಸತ್ತೇನೆ ಮತಾಂತರ ಆಗ್ತಾ ಇಲ್ವಾ? ನೋಡಿ, ಈ ಮತಾಂತರ ಆಗಲಿಕ್ಕೆ 2-3 ಆಯಾಮಗಳಿದ್ದಾವೆ, ಒಂದಲ್ಲ. ನಾವು ಒಂದೇ ಆ್ಯಂಗಲಲ್ಲಿ ಮತಾಂತರ ಆಗ್ತಾ ಇದೆ ಅಂತ ತಿಳ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಒಂದು, ನೀವು ಹೇಳಿದಾಗೆ ಆರ್ಥಿಕ ಸಂಕಷ್ಟ. ಅವರಿಗೆ ಆರ್ಥಿಕ ಸಂಕಷ್ಟದಲ್ಲಿ ಕೆಲವೊಂದಷ್ಟು ಅವರಿಗೆ ಸಹಕಾರ ಮಾಡುವಂಥದ್ದು, ಈ ಥರ ಬೇರೆ ಬೇರೆ ಇದನ್ನು ಒಡ್ಡಿಬಿಟ್ಟು ಅವ್ರನ್ನ ಕನ್ವರ್ಟ್, ಅಮಿಷಗಳನ್ನು ಒಡ್ಡಿ ಅವ್ರನ್ನ ಕನ್ವರ್ಟ್ ಮಾಡುವ ಪ್ರಯತ್ನಗಳು ನಡೀತಾ ಇದೆ. ಅದಕ್ಕೆ ಯಾರೂ ಏನೂ ಮಾಡೋಕ್ಕಾಗಲ್ಲ. ಈಗ ದುಡ್ಡು ಕೊಟ್ಟು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಇನ್ನೆಷ್ಟು ದುಡ್ಡು ಕೊಡ್ಲಿಕ್ಕೆ ಸಾಧ್ಯ? ಹಿಂದೂ ಧರ್ಮದಲ್ಲಿ ಉಳಿ ಅಂತ ನಾವೇನವ್ರಿಗೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಬಹಳ ಅದು ಒಂದು ರೀತಿಯಾಗಿ ತಾರತಮ್ಯ ಅದು ಆಗ್ತಾಯಿದೆ. ಎರಡನೇದು, ನಮ್ಮ ಹಿಂದೂ ಧರ್ಮದಲ್ಲಿ ಅಥವಾ ನಮ್ಮ ಇವತ್ತಿನ ಸಂಪ್ರದಾಯಗಳು, ಇವತ್ತಿನ ನಮ್ಮ ಆಚಾರ ವಿಚಾರ, ನಮ್ಮ ಪದ್ಧತಿಗಳು, ಇದನ್ನು ಇವತ್ತಿನ ಯುವ ಪೀಳಿಗೆಗೆ ನಾವು ಸರಿಯಾಗಿ ತಿಳಿಸ್ಕೊಡ್ತಾ ಇಲ್ಲ. ನಮ್ಮ ದೇವತಾರಾಧನೆ ಬಗ್ಗೆ, ನಮ್ಮ ಕುಟುಂಬದ ಪರಂಪರೆಯ ಬಗ್ಗೆ. ಈಗ ನಾನೊಂದು ಜಾತಿ ಅಥವಾ ನೀವೊಂದು ಜಾತಿ ಇದ್ದೀರಿ, ಅಥವಾ ನಿಮ್ಮದೊಂದು ಪರಂಪರೆ ಇದೆ, ನಿಮ್ಮ ತಂದೆ ತಾತ ಮುತ್ತಾತನ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಪದ್ಧತಿ ಇದೆ. ಆ ಪರಂಪರೆಯ ಒಂದು ಮಾಹಿತಿ ಇವತ್ತಿನ ಯುವ ಪೀಳಿಗೆಗೆ ಇಲ್ಲ. ಇವತ್ತಿನ ಯಂಗ್ ಜನರೇಷನ್ ಅಂದರೆ ಲಾಸ್ಟ್ ಒಂದು 25 ಇಯರ್ಸ್ 30 ಇಯರ್ಸಿಂದ ಬಂದಿರತಕ್ಕಂಥ ಮಕ್ಕಳಿಗೆ ನಮ್ಮ ಸನಾತನ ಧರ್ಮ, ನಮ್ಮ ಭಾರತೀಯತೆ, ನಮ್ಮ ಆಚಾರ ವಿಚಾರಗಳ ಬಗ್ಗೆ ತಿಳಿಸಿಕೊಡುವಂತಹ ವ್ಯವಸ್ಥೆ ಕಮ್ಮಿಯಾಗಿದೆ. ಎಲ್ಲೂ ತಿಳಿಸ್ಕೊಡ್ತಾ ಇಲ್ಲ ಅವರಿಗೆ, ಗೊತ್ತಾಯ್ತಲ್ಲ. ಇವತ್ತಿನ ಏನು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ನಾವು ಉಳ್ಕೊಂಡಿದ್ದೇವೆ, ಎಲ್ಲ ಸಾಫ್ಟ್ವೇರ್ ಮೇಲೆ ಇದ್ದೇವೆ, ಎಲ್ಲ ಕಂಪ್ಯೂಟರ್ ಮೇಲೆ ನಮ್ಮ ಜೀವನ ಆಗೋಗ್ಬಿಟ್ಟಿದೆ. ಅವ್ರಿಗೆ ಯಾವುದೇ ಒಂದು ಆಚಾರಗಳಾಗಲಿ, ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು, ಕುಂಕುಮ ಯಾಕೆ ಇಡಬೇಕು, ಮಂಗಳಾರತಿ ಯಾಕೆ ತೊಗೊಳ್ಬೇಕು, ಪ್ರಸಾದ ಅಂದರೆ ಏನು, ತೀರ್ಥ ಅಂದರೆ ಏನು, ವೈದಿಕ ಪರಂಪರೆ ಅಥವಾ ನಮ್ಮ ಏನು ಶಾಸ್ತ್ರ ಹೇಳ್ತೇವೆ ಅಥವಾ ವೇದಗಳಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಅವ್ರು ಯಾರಿಗೂ ತಿಳುವಳಿಕೆ ಇಲ್ಲದೇನೆ ನಮ್ಮ ಆಳವಾದಂತಹ ಎಲ್ಲೋ ಒಂದು ಕಡೆಯ ಲೋಪವು ಅವರು ಕನ್ವರ್ಟ್ ಆಗಲಿಕ್ಕೆ ಒಂದು ಕಾರಣ ಆಗಿದೆ. ಆಯ್ತಲ್ಲ. ಮೂರನೇದು ಕನ್ವರ್ಟ್ ಆಗಲಿಕ್ಕೆ ನೀವು ಮೊದಲೇ ಕೇಳಿದಂಗೆ ಸಮಾನತೆ. ಎಲ್ಲಿ ದೇವಸ್ಥಾನ ಆಗಿರ್ಬೋದು, ಮಠಮಾನ್ಯಗಳಾಗಿರ್ಬೋದು, ನಾವು ತುಂಬ ಬಡವರಿಗೆ ಒಂದು ರೀತಿಯಾಗಿ ನೋಡುವಂಥದ್ದು, ಅಥವಾ ತುಂಬ ಆರ್ಥಿಕವಾಗಿ ಭಾಳ ಶ್ರೀಮಂತರು ಬಂದಾಗ ಒಂದು ರೀತಿಯಾಗಿ ನಾವು ಅವ್ರನ್ನ ನೋಡ್ಕೊಳ್ಳೋದು ಅಂದರೆ ಅವ್ರನ್ನ ಗೌರವಿಸೋದಾಗಿರ್ಬೋದು. ಈ ರೀತಿ ಮಾಡಿದಾಗ ಎಲ್ಲೊಂದು ಕಡೆ ಅವರಿಗೆ ನೋವಾಗಿ ಈ ಪದ್ಧತಿ ನಮಗೆ ಬೇಡ ಅಂಥೇಳಿ ನಮ್ಮ ಧರ್ಮದಿಂದ ದೂರ ಆಗಿರ್ತಕ್ಕಂಥದ್ದನ್ನು ನಾವು ಒಪ್ಪಲೇಬೇಕಾಗ್ತದೆ ಇವತ್ತಿನ ವ್ಯವಸ್ಥೆಯಲ್ಲಿ. ಅದರಿಂದ ನಾನು ಭಾಳಷ್ಟು ಜನ ದೇವಸ್ಥಾನದ ಅರ್ಚಕರಿಗೆ ಮತ್ತು ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಇರೋರಿಗೆ ಬರುವ ಭಕ್ತರನ್ನು ನಾವು ಸಮಾನವಾಗಿ ಕಾಣಬೇಕು. ಬರುವ ಭಕ್ತರನ್ನು ನಾವು ಸಮಾನವಾಗಿ ಕಂಡಾಗ ಮಾತ್ರ ಅವರಿಗೆ ಧರ್ಮದ ಮೇಲೆ ಕಾಳಜಿ ಬರುತ್ತೆ, ಅವ್ರಿಗೆ ಧರ್ಮದ ಮೇಲೆ ಪ್ರೀತಿ ಬರುತ್ತೆ. ಇನ್ನೊಮ್ಮೆ ನಾಳೆ ಹೋಗೋಣಪ್ಪ ದೇವಸ್ಥಾನಕ್ಕೆ ಅಂತ ಅನ್ನಿಸ್ತದೆ. ನಾವು ದೇವಸ್ಥಾನಕ್ಕೆ ಬಂದಾಗಲೇ ನಾವು ಅವ್ರನ್ನ ನೋಡುವ ರೀತಿ ಬೇರೆ ಆದರೆ ಹಾಗಂತೇಳಿ ದೇವಸ್ಥಾನಕ್ಕೆ ಆರ್ಥಿಕ ಸಹಕಾರ ಬೇಕೇ ಬೇಕು. ದೇವಸ್ಥಾನ ದುಡ್ಡಿಲ್ಲದೆ ನಡೆಯೋದೇ ಇಲ್ಲ. ಯಾಕಂದರೆ ದೇವಸ್ಥಾನ ನಡೆಸಬೇಕಾದ್ರೆ ಅಲ್ಲಿ ಆಡಳಿತ ಮಂಡಳಿ ಹಣಕಾಸಿನ ವ್ಯವಸ್ಥೆ ಬೇಕೇ ಬೇಕು. ಆದರೆ ಬರುವಂಥ ಭಕ್ತರನ್ನ ನಾವು ಸಮಾನವಾಗಿ ಕಂಡಾಗ ಖಂಡಿತವಾಗಿ ಅವನಿಗೆ ದೈವದ ಮೇಲೆ ನಂಬಿಕೆ ಪ್ರೀತಿ ಜಾಸ್ತಿ ಆಗತ್ತೆ ಅಂತ ಒಂದು ನನ್ನ ಆಲೋಚನೆ. ಇನ್ನು ಇದಕ್ಕೆ ಬಹಳಷ್ಟು ನಾವು ಮಾಡಬೇಕಾಗಿದ್ದಿದೆ. ಇವತ್ತು ನಾನು ನೋಡಿದ ಹಾಗೆ, ಇದನ್ನು ನಾನು ಕಂಡಂತಹ ವಿಚಾರವನ್ನು ನಿಮ್ಮ ಹತ್ರ ನೇರವಾಗಿ ಹಂಚ್ಕೊಳ್ತೇನೆ. ಇವತ್ತು ಆಸ್ಪತ್ರೆಗಳಲ್ಲಿ ಕನ್ವರ್ಟ್ ಆಗ್ತಾ ಇದೆ. ಎಲ್ಲಿ ಸರ್ಕಾರಿ ಆಸ್ಪತ್ರೆ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಯಲ್ಲಿ ಹೋಗಿ ಬೇರೆ ಧರ್ಮದ ಮಿಷನರಿಯವರು, ಅಲ್ಲಿರ್ತಕ್ಕಂತಹ ಯಾರು ಪೇಷಂಟ್ಗಳಿರ್ತಾರೆ ಅವ್ರನ್ನೆಲ್ಲ ಭೇಟಿ ಮಾಡಿ ಅಲ್ಲಿ ಹೋಗಿ ಅವ್ರನ್ನ ಕನ್ವರ್ಟ್ ಮಾಡುವಂಥ ಒಂದು ಕೆಲಸ ಆಗ್ತಾಯಿದೆ. ನಾನು ಯಾವ ಆಸ್ಪತ್ರೆ ಅಂತ ನೇರವಾಗಿ ಹೇಳೋದಿಲ್ಲ, ಯಾವ ಆಸ್ಪತ್ರೆ ಹೆಸರು ಹೇಳೋದಿಲ್ಲ, ಅಥವಾ ಯಾರು ಹೋಗಿದ್ರು ಅಂತಲೂ ಹೇಳೋದಿಲ್ಲ. ಬಟ್ ಅದನ್ನು ವ್ಯವಸ್ಥಿತವಾಗಿ ಆಸ್ಪತ್ರೆಗಳಲ್ಲಿ ಹೋಗಿ ಒಂದು ಕನ್ವರ್ಟ್ ಮಾಡುವಂಥ ಒಂದು ವ್ಯವಸ್ಥೆ ಆಗ್ತಾಯಿದೆ. ಇದು ನಾನು ಅದ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡಿ ನಿಮ್ಮ ಮುಂದೆ ಇದನ್ನು ಹೇಳ್ತಾ ಇದ್ದೇನೆ. ಅಲ್ಲಿ ಹೇಗೆ ನಡೀತಾ ಇದೆ ಅಂತ ನೀವು ಕೇಳ್ಬೋದು. ಈಗ ಆಸ್ಪತ್ರೆಗಳಿಗೆ ಹೋಗ್ತಾರೆ. ಈಗ ನಾನಾಗಿರ್ಬೋದು, ನೀವಾಗಿರ್ಬೋದು, ನಾವು ತುಂಬ ಆರೋಗ್ಯ ಸಮಸ್ಯೆಯಾಗಿ ಮರಣಶೈಲಿಯಲ್ಲಿ ಇರ್ತೇವೆ. ಅಸಹಾಯಕ ಪರಿಸ್ಥಿತಿ, ತುಂಬ ಸೀರಿಯಸ್ ಆಗಿರ್ತೇವೆ. ನಮಗೆ ಡಾಕ್ಟ್ರ್ ಏನು ಔಷಧಿ ಕೊಟ್ಟರು ಕುಡಿತೇವೆ. ನಾವು ಡಾಕ್ಟ್ರ್ ಜಾತಿ ಕೇಳೋದಿಲ್ಲ, ನರ್ಸ್ ಜಾತಿ ಕೇಳೋದಿಲ್ಲ. ಅವ್ರು ಕೊಟ್ಟ ಔಷಧಿ ಎಲ್ಲ ನಾವು ಬದುಕಬೇಕು ಒಟ್ಟಿನಲ್ಲಿ. ಆ ಸಂದರ್ಭದಲ್ಲಿ ನೀವು ಯಾವ ದೇವ್ರಿಗೆ ಹೇಳಿದ್ರು ಕೈ ಮುಗಿತೀರಾ? ನೀವು ಯಾವ ಪ್ರಸಾದ ಕೊಟ್ಟರು, ನಾಸ್ತಿಕನೂ ಒಂದು ಕುಂಕುಮಟ್ಟು ನೀವು ಬದುಕ್ತೀಯ ಅಂದರೆ ಹ್ಞೂ ಅಂತ ನಾವು, ನಾಸ್ತಿಕನೂ ಸಹ. ಅಲ್ಲಿ ಹೋಗಿ ಏನಾಗ್ತಾ ಇದೆ ಅಂತಂದರೆ, ಕೆಲವರು ಅವರ ಧರ್ಮದ ಬಗ್ಗೆ ಅವರಿಗೆ ಹೇಳಿ, ನಿಮಗೆ ನಾವು ಪ್ರಾರ್ಥನೆ ಮಾಡ್ತೇವೆ, ನೀವು ಬದುಕ್ತೀರಿ, ನೀವು ಹುಷಾರಾಗ್ತೀರಿ, ನಿಮ್ಮ ಪರವಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಿಮ್ಮ ಪರವಾಗಿ ನಾವು ಇವತ್ತು ಈ ಒಂದು ಪ್ರಾರ್ಥನೆ ಮಾಡಿದ್ದೇವೆ ಅನ್ನುವಂತಹ ವಿಚಾರವನ್ನು ಅವರ ಕಿವಿಗೆ ಹೇಳಿ ನಿಧಾನವಾಗಿ ಹಂತವಾಗಿ ಅವ್ರನ್ನ ಅಲ್ಲಿಂದ
ಆ ಒಂದು ಧರ್ಮದ ಕಡೆಗೆ ಒಲವು ಮಾಡುವಂಥ ಒಂದು ವ್ಯವಸ್ಥೆ ನಡೀತಾ ಇದೆ. ಆಸ್ಪತ್ರೆಗಳಲ್ಲಿ, ಕೆಲವೊಂದಷ್ಟು ಶಾಲೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ನಿಮಗೆ ಗೊತ್ತಿರ್ಬೋದು. ಇವತ್ತು ಕುಂಕುಮ ಇಡಲೇಬೇಡಿ, ಬಳೆ ಹಾಕಲೇಬೇಡಿ, ಹೂ ಮುಡಿಲೇಬೇಡಿ, ಈ ರೀತಿ ಶಾಲಾ ಮಕ್ಕಳಲ್ಲೇ ಮಾಡ್ತಾ ಇದ್ದಾರಲ್ಲ. ಬಳೆ ಯಾಕೆ ಹಾಕಬಾರ್ದು? ನಮ್ಮ ಸನಾತನ ಧರ್ಮದ ಸಂಪ್ರದಾಯ ಅಲ್ವಾ ಬಳೆ ಹಾಕೋದು? ಬಳೆ ಎಲ್ಲ ಹಿಂದೂಗಳು ಹಾಕ್ತೇವಲ್ವ ನಾವು. ಬಳೆ ಎಲ್ಲ ಹಿಂದೂ ಮಕ್ಕಳು ಬಳೆ ಹಾಕ್ತಾರೆ, ಎಲ್ಲ ಹಿಂದೂ ಮಕ್ಕಳು ಕುಂಕುಮ ಇಡ್ತಾರೆ. ಈ ಬಗ್ಗೆ ನೀವು ಈಗ ದೊಡ್ಡ ಸಮುದಾಯ ಅಂದರೆ ಈ ಪ್ರಬಲ ಸಮುದಾಯ, ದೊಡ್ಡ ಸಮುದಾಯ ಅನ್ನೋದಕ್ಕಿಂತ ಪ್ರಬಲ ಸಮುದಾಯ, ನೀವು ಅಧಿಕಾರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟಕ್ಕೆ ನೀವು ಪ್ರಚಾರಕ್ಕೆ ಬರ್ಬೋದು, ಹೇಳ್ಬೋದು, ತಿದ್ದುಪಡಿಸ್ಬೋದು, ತಿಳಿಪಡಿಸ್ಬೋದು ಅವರಿಗೆ. ಸರ್ಕಾರಕ್ಕೆ ಯಾಕೆ ಈ ಥರದ ಗಮನಕ್ಕೆ ತರಬಾರ್ದು? ಈ ರೀತಿ ಶಾಲಾ ಕಾಲೇಜುಗಳು ನಡೀತಾ ಇದೆ, ಇದನ್ನು ಸರಿಪಡಿಸಿ ಹಿಂದೂ ಧರ್ಮಕ್ಕೆ, ನಮ್ಮ ಧರ್ಮಕ್ಕೆ ತೊಡಕಾಗ್ತಾ ಇದೆ. ಖಾಸಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಇವತ್ತು ಯಾರ ಇದು ಏನೂ ನಡೆಯೋದಿಲ್ಲ. ಅಲ್ಲಿ ಅವ್ರು ಹೇಳಿದ್ದೇ ಕಾನೂನು. ಇವತ್ತು ಕುಂಕುಮ ಇಟ್ಟರೆ ಫೈನ್ ಹಾಕ್ತಾರೆ. ಫೈನ್ ಹಾಕ್ಲಿಕ್ಕೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಅವಕಾಶ ಇದೆ, ಹೌದಲ್ವ ಹೇಳಿ? ಕುಂಕುಮ ಇಡಬೇಡಿ ಅಂತ ಹೇಳೋಕೆ ಅವ್ರು ಯಾರು ಶಾಲೆಯಲ್ಲಿ? ಹೌದಲ್ವಾ? ಸರ್ಕಾರದ ಗಮನಕ್ಕೆ ಸರ್ಕಾರ ಯಾವುದು ಎಲ್ಲ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ಟಿರ್ತಾರ ಸರ್ಕಾರ. ಇದನ್ನು ನಾವು ಹೆಚ್ಚು ಹೇಳಲಿಕ್ಕೆ ಹೋದಾಗ ಜಾತ್ಯತೀತತೆ ಬರುತ್ತೆ, ಪದ ದೊಡ್ಡ ಕೋಮುವಾದಿ ಪದ ಬರುತ್ತೆ. ಬೇರೆ ಧರ್ಮದವರ ಉಡುಗೆ ತೊಡುಗೆಯನ್ನು ಹಾಕ್ಕೊಳ್ಳಿಕ್ಕೆ ಹೋರಾಟ ಮಾಡ್ತಾರೆ, ದೊಡ್ಡ ಮಟ್ಟದ ಹೋರಾಟ ಮಾಡ್ತಾರೆ ಆ ಧರ್ಮದ ಪರವಾಗಿ. ಆದರೆ ಹಿಂದೂ ಧರ್ಮದ ಆಚಾರ ವಿಚಾರ ಬಂದಾಗ ಎಲ್ಲರೂ ಜಾಣ ಕಿವುಡ್ರಾಗ್ತಾರೆ, ಮೂಕರಾಗ್ಬಿಡ್ತಾರೆ, ಏನು ಮಾತಾಡೋದಿಲ್ಲ. ಅಲ್ಲಿ ಮಾತ್ರ ಜಾತ್ಯತೀತತೆ ಬರೋದು, ಸಮಾನತೆ ಬರೋದು, ಬೇರೆ ಬೇರೆ ಎಲ್ಲ ಕಾನೂನು ಚೌಕಟ್ಟನ್ನು ತರ್ತಾರೆ. ಹಿಂದೂಗಳ ಪರವಾಗಿ, ಧರ್ಮದ ಪರವಾಗಿ ಯಾವ ರಾಜಕಾರಣಿಗಳು ನೇರವಾಗಿ ಬರ್ತಾ ಇಲ್ಲ. ನಾನು ಯಾವ ಪಕ್ಷ ಹೇಳೋದಿಲ್ಲ. ಅಲ್ಲಿ ಆ ಸಂದರ್ಭ ಬಂದಾಗ ಹೋರಾಟಕ್ಕೆ ಮುನ್ನಿಲ್ಲೋದಿಲ್ಲ. ಯಾವುದೋ ಇತರೆ ಧರ್ಮದವರು ಬಂದು ನಮ್ಮವ್ರನ್ನ ಮತಾಂತರಗೊಳಿಸ್ತಾರೆ ಅಂತಂದರೆ ನಮ್ಮವ್ರನ್ನ ನಮ್ಗೆ ಉಳಿಸ್ಕೊಳ್ಳೋ ಪ್ರಯತ್ನ ನಮ್ಮವ್ರು ಮಾಡಬಾರ್ದಾ ಸರ್? ಇದು ಮತಾಂತರ ಮಾಡೋದು ಹೇಳಿದ್ನಲ್ಲ ಸರ್, ಅದು ಸ್ಲೋ ಪಾಯ್ಸನ್ ಇದ್ದಂಗೆ. ಭಾಳಷ್ಟು ವರ್ಷದಿಂದ ಮತಾಂತರ ವ್ಯವಸ್ಥಿತವಾಗಿ ನಡೀತಾ ಇದೆ. ಇವತ್ತು ಅದು ಓಪನ್ ಆಗಿದೆ. ಇವತ್ತು ನಾವು ಎಚ್ಚೆತ್ಕೊಳ್ಬೇಕು. ನಮ್ಮ ಮಠಮಾನ್ಯಗಳು, ನಮ್ಮ ದೇವಸ್ಥಾನಗಳು ಜಾಗೃತರಾಗಬೇಕು. ನಾವು ಮತ್ತೊಮ್ಮೆ ಹೇಳಬೇಕು, ಸಮಾನರಾಗಿ ಕಾಣಬೇಕು. ಎಲ್ಲೆಲ್ಲಿ ಅವರು ಈ ಒಂದು ಕನ್ವರ್ಟ್ ಮಾಡಲಿಕ್ಕೆ, ಲವ್ ಜಿಹಾದ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರಿಗೆ ನಾವು ಒಂದು ಎಚ್ಚೆತ್ಕೊಳ್ಳುವಂತಹ ಒಂದು ಮಾರ್ಗದರ್ಶನ ಮಾಡಬೇಕು. ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚು ಬ್ರಾಹ್ಮಣರ ಹೆಣ್ಮಕ್ಳೇ ಮತಾಂತರ ಆಗಿರುವಂಥದ್ದು. ಖಂಡಿತವಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಬ್ರಾಹ್ಮಣರ ಮಕ್ಕಳನ್ನ. ಅದೇ ಯಾಕೆ ಸರ್? ಈಗ ಬ್ರಾಹ್ಮಣರೇ ಟಾರ್ಗೆಟು. ಹಿಂದೂಗಳನ್ನ ನೇರವಾಗಿ ಹೊಡಿಬೇಕಾದ್ರೆ ಬ್ರಾಹ್ಮಣರಿಗೆ ಗುರಿ ಇಡಬೇಕು. ಯಾಕೆ ಅಂತ ಅಲ್ಲ, ಯಾಕೆ ಅಂದ್ರೆ ನಾನು ಮೊದಲು ಹೇಳಿದ್ನಲ್ಲ ಸರ್, ನಮ್ಮ ವೈದಿಕ ಪರಂಪರೆ, ನಮ್ಮ ಶಾಸ್ತ್ರ, ನಮ್ಮ ಪೂಜೆ ಪುನಸ್ಕಾರಗಳೇ ನಮ್ಮ ಧರ್ಮದ ಮೂಲ ಬೇರುಗಳು. ಅದನ್ನು ನಾವು ಜನಗಳಿಗೆ ತಿಳಿಸ್ತಾ ಇರೋದು ಯಾರು? ಬ್ರಾಹ್ಮಣರೇ ಅಲ್ವಾ? ಈಗ ಒಂದು ದಿನ ಬ್ರಾಹ್ಮಣರು ಇಲ್ಲ ಅಂತ ಇಟ್ಕೊಳ್ಳಿ ಸರ್, ನೀವು ಬ್ರಾಹ್ಮಣರು ಇಲ್ಲ ಅಂತ ಇಟ್ಕೊಳ್ಳಿ, ಇಡೀ ದೇಶದಲ್ಲಿ ಬ್ರಾಹ್ಮಣ ಅನ್ನೋ ವ್ಯವಸ್ಥೆ ಇಲ್ಲ ಅಂತ ಅಂದ್ಕೊಂಡ್ರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡೋದು ಭಾಳ ಸುಲಭ ಅಲ್ವಾ ಸರ್? ಹಿಂದೂ ಧರ್ಮ ಮೇಲೆ ದಾಳಿ ಮಾಡೋದು ಭಾಳ ಸುಲಭ ಆಗೋದಿಲ್ವಾ? ಅದನ್ನೇ ಇವತ್ತಲ್ಲ ಸರ್, ಬ್ರಿಟಿಷರ ಕಾಲದಲ್ಲೇ ಮೆಕಾಲೆ ಎಜುಕೇಷನ್ ಸಿಸ್ಟಮ್ ತೊಗೊಂಬಂದರು. ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ವೇದ ಪರಂಪರೆ ಇತ್ತು, ಶಾಲೆಗಳಲ್ಲಿ ವೇದ ಹೇಳ್ಕೊಡ್ತಿದ್ರು 106 ವರ್ಷದ ಹಿಂದೆ. ಶಾಲೆಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಹೇಳ್ತಾ ಇದ್ರು. ಇವತ್ತು ಸಂಸ್ಕೃತಿ ಹೇಳಿದ್ರೆ ಅದನ್ನು ಜಾತ್ಯತೀತ ಅಂತ. ಇವತ್ತು ನಾವು ಶಾಲೆಗಳಲ್ಲಿ ಭಗವದ್ಗೀತೆ ಹೇಳ್ಕೊಡ್ಬೇಕಂತಂದ್ರೆ ಏನಂದ್ಬಿಡ್ತಾರೆ, ಅವನು ಮನುವಾದಿ ಆಗಿದ್ದಾನೆ. ಎಲ್ಲಿತ್ತು ಮನುವಾದಿ? ಮನುಸ್ಮೃತಿ ಯಾವ ಕಾಲದ್ದದು? ಇವತ್ತಿನ ಕಾಲಕ್ಕೆ ಹೋಲಿಕೆ ಮಾಡೋ ವಿಚಾರವೇ ಅಲ್ಲ. ಇವತ್ತಿನ ಯಾರೂ ಸಹ ಮನುಸ್ಮೃತಿ ಅಡಿಯಲ್ಲಿ ಬದುಕ್ತಾನೂ ಇಲ್ಲ, ಬದುಕಲಿಕ್ಕೆ ಆಗೋದು ಇಲ್ಲ. ಇವತ್ತಿನ ಸಂವಿಧಾನದ ಚೌಕಟ್ಟಲ್ಲಿ ನಾವಿರಬೇಕು. ಆಗಿರೋ ನಾವು ಮನುಸ್ಮೃತಿ ಇಟ್ಕೊಂಡು ಏನು ಮಾಡೋಣ ಅಲ್ವೇ ಹೇಳಿ? ಅವತ್ತಿನ ಬ್ರಾಹ್ಮಣ ಹೆಣ್ಣುಮಕ್ಕಳು ಮತಾಂತರ ಆಗ್ತಾ ಇರೋದ್ರ ಬಗ್ಗೆ ಬ್ರಾಹ್ಮಣ ಸಮಾಜ ತಗೊಂಡಿರುವ ನಿಲುವೇನು ಸರ್? ನಾವು ಬ್ರಾಹ್ಮಣ ಸಮಾಜ ಖಂಡಿತವಾಗಿ, ನಾನು ಹೇಳಿದ್ನಲ್ಲ, ಸ್ವಾವಲಂಬನೆ, ಸಂಘಟನೆ, ಸಂಸ್ಕಾರ. ನಾವು ಸಂಸ್ಕಾರ ದೃಷ್ಟಿಯಲ್ಲಿ ಇವತ್ತಿನ ಹೆಣ್ಣುಮಕ್ಳಿಗೆ ನಾವು ಭಾಳ ಸಂಸ್ಕಾರಯುತವಾಗಿ ಬದುಕೋದಕ್ಕೆ ನಾವು ಹೇಳ್ಕೊಡ್ತಾ ಇದ್ದೇವೆ. ಅವರವರ ಕುಟುಂಬದ ಆಚಾರ ವಿಚಾರಗಳನ್ನು, ಸಂಪ್ರದಾಯಗಳನ್ನು ಹೇಳ್ಕೊಡುವಂಥ ಕೆಲಸಗಳು ಇಡೀ ತಾಲೂಕುಗಳಲ್ಲಿ ನಾವು ಮಾಡ್ತಾ ಇದ್ದೇವೆ. ಬ್ರಾಹ್ಮಣರ ಹೆಣ್ಣು ಮಕ್ಕಳಿಗೆ ಸಂಪ್ರದಾಯಬದ್ಧವಾಗಿ ಬದುಕಿದರೆ ಅವರು ಈ ಚೌಕಟ್ಟಿನಿಂದ ಆಚೆ ಹೋಗೋದಿಲ್ಲ. ಮತಾಂತರಗೊಂಡಿದ್ದಾರೆ ಈಗಾಗಲೇ, ಅವ್ರನ್ನ ವಾಪಸ್ ಕರ್ಸ್ಕೊಂಡು ಪ್ರಯತ್ನ ಪಟ್ಟಿದ್ದೀರಿ? ನಾವು ಮಾಡಿದ್ದೇವೆ, ಖಂಡಿತವಾಗಿ ಮಾಡಿದ್ದೀವಿ. ಅದನ್ನು ನೇರವಾಗಿ ನಾವು ವಾಹಿನಿಯ ಎದುರುಗಡೆ ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲ ಆಗಿದ್ದರೂ ಅವ್ರಿಗೆ ನಾವು ಏನು ಮಾಡಿದ್ದೀವಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತವಾಗಿ ಎಲ್ಲಿ ನಡೀತಾ ಇತ್ತು ಆ ಮಕ್ಕಳನ್ನು ಅಥವಾ ಹೆಣ್ಣುಮಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರನ್ನ ಸಂಪರ್ಕಿಸಿ ಅವರಿಗೆ ಧರ್ಮಬೋಧನೆ ಜೊತೆಗೆ ಅವರ ಪೂರ್ವಜರ ನೆನಪು.
ನೀವು ನಿಮ್ಮ ಪೂರ್ವಜರ ನೆನಪು ಮಾಡ್ಕೊಂಡಾಗ ನೀವು ಹೇಗೆ ಬದುಕಬೇಕು ಅಂದ್ಕೊಳ್ತೀರಾ? ನಮ್ಮ ಧರ್ಮ ಇರೋದೇ ಪೂರ್ವಜರಿಂದ ಬಂದಿರೋದು ಅಲ್ವಾ ಹೇಳಿ? ಹಾಗಿರುವಾಗ ನಮ್ಮ ತನವನ್ನು ನಾವು ಆಲೋಚನೆ ಮಾಡಿದಾಗ ನಾವು ಅದನ್ನು ಬಿಟ್ಟು ಹೋಗೋದಿಲ್ಲ. ಆ ಕೆಲಸ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯೂ ಸಹ ನಾವು ಮಹಿಳಾ ಸಮಾವೇಶಗಳನ್ನು ಮಾಡಿದ್ದೇವೆ. ಮಹಿಳೆಯರಿಗೆ ಪ್ರತ್ಯೇಕವಾದಂಥ ಕ್ರಿಯಾ ಯೋಜನೆಗಳನ್ನು ಮಾಡಿ ಅವರಿಗೆ ಧಾರ್ಮಿಕ ವಿಚಾರಗಳನ್ನು ಬೋಧಿಸುವಂಥ ಕೆಲಸ ಬ್ರಾಹ್ಮಣ ಸಮಾಜ ಎಲ್ಲ ಸಂಘ ಸಂಸ್ಥೆಗಳು, ನಾನು ಹೇಳದ್ನಲ್ಲ, ಬರೀ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಒಂದೇ ಅಲ್ಲ, ತಾಲೂಕುಗಳಲ್ಲೂ ಬ್ರಾಹ್ಮಣ ಸಂಘಗಳಿದ್ದಾವೆ. ನಾವು ಎಲ್ಲ ಕಡೆಯೂ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಇಡೀ ಹಿಂದೂ ಸಮಾಜಕ್ಕೆ ನಾವು ಧರ್ಮ ಬೋಧನೆಯನ್ನು ಮಾಡ್ತಾ ಇದ್ದೇವೆ. ಬ್ರಾಹ್ಮಣ ಸಂಘ ಅದನ್ನು ಮಾಡ್ತಾ ಇದ್ದೇವೆ ಖಂಡಿತವಾಗಿ. ಹಿಂದುತ್ವ, ಸನಾತನ ಮತ್ತು ವೈಜ್ಞಾನಿಕ ಹಿನ್ನೆಲೆಗಳು ಈ ಅಡಿಯಲ್ಲಿ ಮಾತಾಡೋದಾದರೆ ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಅಥವಾ ನಮ್ಮ ಪರಂಪರೆಯಲ್ಲಿ ಏನು ನಮ್ಮಲ್ಲಿ ಶಾಸ್ತ್ರಗಳಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಪ್ರತಿಯೊಂದು ಕರ್ಮಾಂಗಕ್ಕೂ ವೈಜ್ಞಾನಿಕ ಹಿನ್ನೆಲೆ ಇದೆ. ನಾವೊಂದು ವೇದ ಮಂತ್ರವನ್ನು ಹೇಳಿದರೆ ಆ ವೇದ ಮಂತ್ರದ ತರಂಗಗಳು ಏನು ಉತ್ಪತ್ತಿ ಆಗುತ್ತೆ ಅದರಲ್ಲಿ ಬಹಳಷ್ಟು ಬದಲಾವಣೆ ಆಗೋದನ್ನು ವಿಜ್ಞಾನವೇ ಒಪ್ಪಿದೆ. ನಮ್ಮ ಒಂದು ಗಾಯತ್ರಿ ಮಂತ್ರದ ಉಚ್ಚಾರಣೆ ಆಗಿರ್ಬೋದು, ಯಾವುದೇ ಮಂತ್ರದ ಉಚ್ಚಾರಣೆಯಿಂದ ಆಗುವಂಥ ಬದಲಾವಣೆಯನ್ನು ವಿಜ್ಞಾನವೇ ಒಪ್ಪಿದೆ. ಆಮೇಲೆ ವೇದದಲ್ಲಿ ವಿಜ್ಞಾನದ ಉಲ್ಲೇಖ ಇವತ್ತಿನ ನಾವೇನು ವಿಜ್ಞಾನದಲ್ಲಿ ಅನ್ವೇಷಣೆಗಳನ್ನು ಎಲ್ಲ ಇವತ್ತಿನ ವಿಜ್ಞಾನಿಗಳು ಮಾಡ್ತಾ ಇದ್ದಾರೆ, ಸಹಸ್ರಾರು ವರ್ಷಗಳ ಹಿಂದೆಯೇ ವೇದದಲ್ಲಿ ಅದೆಲ್ಲವನ್ನು ಋಷಿಮುನಿಗಳು ತೋರಿಸಿದ್ದಾರೆ. ಇವತ್ತಿನ ವಿಜ್ಞಾನ ಅವತ್ತಿನ ವೇದದಲ್ಲೇ ಇದೆ. ಉಪನಿಷತ್ತಲ್ಲಿ ಬರುತ್ತೆ, ವಿಜ್ಞಾನ ಯಜ್ಞಂತನುತೆ ಅಂಥೇಳಿ. ವಿಜ್ಞಾನವನ್ನು ಯಜ್ಞದಿಂದ ಬರುವಂತಹ ಧೂಮದಿಂದ ಆಗುವಂತಹ ರಾಸಾಯನಿಕ ಬದಲಾವಣೆಗಳು, ಪ್ರಕೃತಿಯಲ್ಲಾಗುವ ಬದಲಾವಣೆಯನ್ನು ಋಷಿಮುನಿಗಳು ಅವತ್ತೇ ಹೇಳಿದ್ದಾರೆ. ಹೋಮ ಹವನ ಮಾಡೋದ್ರಿಂದ ಏನು ಬದಲಾವಣೆ ಆಗ್ತದೆ, ಯಾವ್ಯಾವ ಸಮಿತಿನಿಂದ ಹೋಮವನ್ನು ಮಾಡಿದರೆ ಏನು ಫಲ. ನಾವು ಗ್ರಹಾರಾಧನೆ ಮಾಡುವಾಗ ಒಂದೊಂದು ಸಮಿತ್ತು ಅಂತ ಹೇಳ್ತೇವೆ, ಒಂದೊಂದು ಬೇರೆ ಬೇರೆ ಗಿಡ ಮೂಲಿಕೆಗಳಿಂದ ಹೋಮವನ್ನು ಮಾಡುತ್ತೇವೆ, ಅದಕ್ಕೆ ತುಪ್ಪವನ್ನು ಹಾಕ್ತೇವೆ, ಹಸುವಿನ ತುಪ್ಪ. ಈ ರೀತಿ ಮಾಡೋದು ಏನು ಪರಿಣಾಮ ಅಂಥದ್ದು ವೇದಶಾಸ್ತ್ರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಈ ವಿಜ್ಞಾನ ಇವತ್ತೇನು ನಾವು ವಿಜ್ಞಾನದಲ್ಲಿ ನಾವು ಮುಂದುವರಿತಾ ಇದ್ದೇವೆ, ಇದಕ್ಕೆ ಮೂಲವೇ ವೇದ ಕಾರಣ. ವೇದದಲ್ಲಿ ಗಣಿತ ಇದೆ, ವೇದದಲ್ಲಿ ವಿಜ್ಞಾನ ಇದೆ, ವೇದದಲ್ಲಿ ಆರೋಗ್ಯ ಇದೆ. ಆರೋಗ್ಯದ ಬಗ್ಗೆ ವೇದದಲ್ಲಿ ಉಲ್ಲೇಖ ಇದೆ. ಸೌರಸೂಕ್ತ ಅಂತಿದೆ, ಹೃದ್ರೋಗಂ ಮಮ ಸೂರ್ಯ ಹರಿಮಾಣಂಚನಾಶಯ ಅಂತ ಹೇಳಿದ್ದಾರೆ. ಎಲ್ಲ ರೋಗ ರುಜಿನಗಳ ಬಗ್ಗೆ ಉಲ್ಲೇಖ ವೇದದಲ್ಲಿ ಮಾಡಿದ್ದಾರೆ. ಹಾಗಾಗಿ ವೇದವನ್ನು ನಾವು ಸರಿಯಾಗಿ ಜ್ಞಾನವನ್ನು ಪಡ್ಕೊಂಡ್ರೆ ವೇದದಲ್ಲಿ, ಆ ಜ್ಞಾನವನ್ನು ಪಡ್ಕೊಂಡಂತಹ ಬ್ರಾಹ್ಮಣರಿಂದ ಇಡೀ ಸಮಾಜಕ್ಕೆ ಬೋಧನೆಯಾದಲ್ಲಿ ಸಮಾಜ ಸ್ವಾಸ್ಥ್ಯವಾಗಿರುತ್ತೆ. ಹಾಗಾಗಿ ಬ್ರಾಹ್ಮಣರ ಪಾತ್ರ ದೊಡ್ಡದು. ಧರ್ಮದಲ್ಲಿ ಬ್ರಾಹ್ಮಣರ ಪಾತ್ರ ಬಂದಿರೋದೇ ಇಲ್ಲಿಂದ. ಹಿಂದುತ್ವಕ್ಕೆ ಬ್ರಾಹ್ಮಣರ ಬೋಧನೆ ಏನು? ಹಿಂದುತ್ವ ಹಿಂಗಿರಬೇಕು ಅನ್ನೋದಕ್ಕೆ ಬ್ರಾಹ್ಮಣರಲ್ಲಿ ಏನಾದರೂ ಚೌಕಟ್ಟಿದೆಯಾ? ಅದರ ನಿಟ್ಟಲ್ಲಿ ಏನಾದರೂ ನಿಮ್ಮಲ್ಲಿ ಏನಾದರೂ ವ್ಯವಸ್ಥೆಗಳಿದಾವ ಹೇಳುವಂಥದ್ದು? ಅಲ್ಲ, ನಾವು ಇಡೀ ಹಿಂದೂ ಸಮಾಜಕ್ಕೆ ಧರ್ಮ ಬೋಧನೆಯನ್ನು ಮಾಡಲೇಬೇಕು. ನಾವು ಬ್ರಾಹ್ಮಣರಾಗಿದ್ದು ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸ್ಕೊಳ್ಳೋದರ ಜೊತೆಗೆ ನಮ್ಮ ಬ್ರಾಹ್ಮಣ ಸಂಪ್ರದಾಯಗಳನ್ನು ಉಳಿಸ್ಕೊಂಡು ಬ್ರಾಹ್ಮಣ ಚೌಕಟ್ಟಿನಲ್ಲಿ ನಾವು ಬದುಕಿ ಇಡೀ ಹಿಂದೂ ಸಮಾಜಕ್ಕೆ ನಾವು ಬ್ರಾಹ್ಮಣ್ಯವನ್ನು ಬೋಧಿಸೋದಲ್ಲ, ಸನಾತನ ಧರ್ಮವನ್ನು ಬೋಧಿಸಬೇಕು. ಏನು ವ್ಯತ್ಯಾಸ ಬ್ರಾಹ್ಮಣ್ಯ ಮತ್ತು ಸನಾತನ? ಬ್ರಾಹ್ಮಣ್ಯ ಅಂದರೆ ನಮ್ಮ ಜೀವನ ಚೌಕಟ್ಟು, ನಮ್ಮ ಆಹಾರ ಪದ್ಧತಿ. ನಾನ್ ವೆಜ್ ತಿನ್ನೋದಿಲ್ಲ ಇವತ್ತು, ನೀವು ನಾನ್ ವೆಜ್ ತಿನ್ನಬೇಡಿ ಅಂತ ನಾನು ಬೋಧಿಸೋದಿಲ್ಲ. ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವಿರಿ, ನನ್ನ ಆಹಾರ ಪದ್ಧತಿ ನಾನು ಹೀಗಿದ್ದೇನೆ, ಹೌದಲ್ವಾ? ನಿಮ್ಮ ಆಹಾರ ಪದ್ಧತಿಯಲ್ಲಿ ನೀವಿರಿ, ಆದರೆ ಧರ್ಮದ ಚೌಕಟ್ಟಿನಲ್ಲಿರಿ. ಧರ್ಮದ ಚೌಕಟ್ಟಿನಲ್ಲಿ ನಮ್ಮ ಧರ್ಮ ಅಂದರೆ ಬದುಕು, ಧರ್ಮ ಅಂದರೆ ನಮ್ಮ ಜೀವನ ಶೈಲಿ, ಮತ್ತಿನ್ನೇನೂ ಅಲ್ಲ. ಯಾರು ಧರ್ಮದ ಚೌಕಟ್ಟಿನಲ್ಲಿ ಧರ್ಮದ ಅಡಿಯಲ್ಲಿ ಜೀವನವನ್ನು ನಡೆಸ್ತಾನೆ ಅವನು ಸನಾತನ ಧರ್ಮದಲ್ಲಿ ಇರಬೇಕು, ಧರ್ಮದಲ್ಲಿ ಇರ್ತಾನೆ. ಅವನು ಯಾವತ್ತೂ ಉಗ್ರಗಾಮಿ ಆಗೋದಿಲ್ಲ. ಧರ್ಮದ ಮೇಲೆ ನಂಬಿಕೆ ಇಟ್ಕೊಂಡವರು ಉಗ್ರಗಾಮಿ ಆಗೋದಿಲ್ಲ, ಯಾವತ್ತು ದೇಶ ವಿರೋಧಿ ಚಟುವಟಿಕೆ ಮಾಡೋದಿಲ್ಲ. ಬ್ರಾಹ್ಮಣ್ಯ ಅಂತ ಬಂದರೆ ಈಗ ಒಬ್ಬ ಭಕ್ತ ನಾನು ಮಾಂಸಾಹಾರ ತಿಂತೀನಿ, ದೇವ್ರ ಮೇಲೆ ನಂಬಿಕೆ ಇದೆ, ನಾನು ಬಂದು ಕೈ ಮುಗಿತೀನಿ ಅಂತಾನೆ, ಅವನಿಗೆ ನೀವೇನು ಹೇಳಕ್ಕೆ ಬಯಸ್ತೀರಿ? ಅಲ್ಲ, ನಾನು ಮೊದಲೇ ಹೇಳಿದೆ, ಅವನವನ ಆಹಾರ ಪದ್ಧತಿ ಅವನವನಿಗೆ ಬಿಟ್ಟದ್ದು. ಆದರೆ ದೇವಸ್ಥಾನದ ಚೌಕಟ್ಟಿನಲ್ಲಿ ದೇವಸ್ಥಾನದ ಆಚರಣೆಗೆ ಸಂಬಂಧಪಟ್ಟಂಥ ಏನು ಶಾಸ್ತ್ರ ಇದೆ ಅದರೊಳಗಡೆ ನಾವು ಆ ದೇವಸ್ಥಾನಕ್ಕೆ ಹೋಗಬೇಕು. ಈಗ ಎಷ್ಟೋ ದೇವಸ್ಥಾನಗಳಲ್ಲಿ ದೇವರಿಗೆ ಬಲಿ ಕೊಡುವಂಥ ಪದ್ಧತಿಯೇ ಇದೆ. ನೀವು ಕೇಳ್ಬೋದು ಪ್ರಶ್ನೆ, ನೆಕ್ಸ್ಟು ಬಲಿ ಕೊಡೋದಿಲ್ಲ ದೇವರಿಗೆ? ಹೌದು, ಹಳ್ಳಿಗಳ ಕಡೆ ಬಲಿ ಕೊಡುವಂಥದ್ದು ಇದೆ. ಹಾಗಾದ್ರೆ ಅದು ದೇವರಲ್ವಾ ಕೇಳೋದು? ಖಂಡಿತವಾಗಿ ದೇವರೇ. ಆದರೆ ಆ ಕ್ಷೇತ್ರದ ನಡವಳಿಕೆಗಳು ಅಥವಾ ಆ ದೇವಸ್ಥಾನದ ಒಂದು ನಡಾವಳಿ, ಆ ದೇವಸ್ಥಾನದ ಒಂದು ಶಾಸ್ತ್ರೀಯ ಚೌಕಟ್ಟೇನಿದೆ ಅದರ ಮೇಲೆ ನಾವು ಹೋಗಬೇಕು. ಈಗ ಯಾವುದೋ ಒಂದು ದೇವಸ್ಥಾನಕ್ಕೆ ನೀವು ನಾನ್ ವೆಜ್ ನೈವೇದ್ಯ ಮಾಡ್ತೀರಿ, ಈಗ ಇನ್ನೊಂದು ದೇವಸ್ಥಾನಕ್ಕೆ ನಾನ್ ವೆಜ್ ತಿನ್ಕೊಂಡು ಹೋಗಬಾರ್ದು ಅಂತ ನೀವು ಕೇಳಬಾರ್ದು. ಆ ದೇವಸ್ಥಾನದಲ್ಲಿ ಏನು ಸಂಪ್ರದಾಯ ಇದೆ ಆ ಸಂಪ್ರದಾಯ ಪ್ರಕಾರವಾಗಿ ನಾವು ಹೋಗಬೇಕು, ಅದಕ್ಕೆ ವಿರುದ್ಧವಾಗಿ ನಾವು ಹೋಗಬಾರ್ದು. ಈಗ ಅವರವರ ಕಾನೂನು ಚೌಕಟ್ಟಿನಲ್ಲಿ ಅವರವರು ಬದುಕ್ತಾ ಇದ್ದಾರೆ, ನಾವು ಅದಕ್ಕೆ ವಿರೋಧ ಮಾಡಲೂಬಾರ್ದು. ಈಗ
ಕೋರ್ಟ್ಗೆ ಹೋಗಬೇಕು ಲಾಯರ್. ಕೋರ್ಟ್ಗೆ ಹೆಂಗೆ ಹೋಗಬೇಕು? ಈಗ ನಾನು ಹೀಗೆ ಹೋಗಿ ಲಾಯರ್ ವಾದ ಮಾಡಲಿಕ್ಕಾಗತ್ತಾ? ಜಡ್ಜ್ ಹೀಗೆ ಕೂತ್ಕೊಳ್ಳೋಕ್ಕಾಗತ್ತಾ? ಜಡ್ಜ್ ಆದವರು ಬಿಳಿ ಪಂಚೆ ಹಾಕ್ಕೊಂಡು ಶೆಲ್ಲೆ ಹಾಕ್ಕೊಂಡು ಕೂತ್ಕೊಂಡ್ರೆ ನೀವು ಜಡ್ಜ್ ಅಂತ ಕಾನೂನು ಒಪ್ಪತ್ತಾ? ಇಲ್ಲ. ಜಡ್ಜ್ ಹೀಗೆ ಇರಬೇಕು ಅಂತ ಕಾನೂನು ಮಾಡಿದ್ದೀರಾ ಇಲ್ವೋ? ಅಲ್ವಾ? ಲಾಯರ್ ಹೀಗೆ ಇರಬೇಕು ಅಂತ ಕಾನೂನು ಮಾಡಿದ್ದೀರಿ. ಕಪ್ ಕೋಟ್ ಹಾಕ್ಕೊಂಡು ಹೋಗಬೇಕು. ಯಾಕೆ ಹೋಗಬಾರ್ದು? ನಾನು ಪಂಚೆ ಉಟ್ಕೊಂಡು ಕೋರ್ಟಿಗೆ ಹೋಗ್ತೀನಿ, ನಾನು ಜಡ್ಜ್ ಆದವನು ಹೀಗೆ ಕೂರ್ತೀನಿ ಅಂತ ವಾದ ಮಾಡೋಕ್ಕಾಗತ್ತಾ? ಹಾಗೆ ಇದು ಅಷ್ಟೇ. ದೇವಸ್ಥಾನ ಹೀಗೆ ಇರಬೇಕು. ದೇವಸ್ಥಾನದೊಳಗಡೆ ನೀವು ಪಂಚೆ ಉಟ್ಕೊಂಡು ಬನ್ನಿ, ಶರ್ಟ್ ತೆಗೆದು ಶೆಲ್ಲಿ ಹಾಕ್ಕೊಂಡು ಬನ್ನಿ. ನಮ್ಮ ದೇವಸ್ಥಾನದ ಪದ್ಧತಿ ಹೀಗಿದೆ, ನಮ್ಮ ನಂಬಿಕೆ ಹೀಗಿದೆ ಅಂತ ನಮ್ಮ ಶಾಸ್ತ್ರಕಾರ ಹೇಳ್ತಾರೆ. ಅದೇ ಆ ರೀತಿಯಾಗಿ ಬರಬೇಕು. ಬೇರೆಯವರಿಗೆ ಒಂದು ಹೇಗೆ ಮಾತಿದೆ, ನಮಗೂ ಅದಕ್ಕೆ ಆ ಚೌಕಟ್ಟಿನಲ್ಲೇ ನಾವು ಇರಬೇಕಾಗ್ತದೆ. ಮತಾಂತರಗೊಳ್ತಿರೋರಲ್ಲಿ ಈ ಮನಸ್ಥಿತಿ ಇರ್ಬೋದಾ ಅಂತ? ನಮ್ಮನ್ನೆಲ್ಲ ಕಟ್ಟಿ ಹಿಡಿತಾ ಇದ್ದಾರೆ, ಈ ಸಂಪ್ರದಾಯ ನನಗೆ ಒಗ್ಗುತ್ತಾ ಇಲ್ಲ. ಒಂದು ಹಂತದಲ್ಲಿ ಆಳವಾದ ಸಂಪ್ರದಾಯಗಳ ಬಿಗಿ ಹಿಡಿತ ಕಾರಣ ಆಗಿರ್ಬೋದು. ಆದರೆ ನಾವು ಅದನ್ನು ಸ್ವಲ್ಪ ಫ್ರೀ ಮಾಡ್ಕೊಂಡಿದ್ದೀವಲ್ಲ. ಈಗ ನಾವು ಅಷ್ಟೊಂದು ನಿಮಗೆ ಸಂಪ್ರದಾಯದ ಆಳವನ್ನು ನಾವು ನಿಮಗೆ ಇದು ಮಾಡೋದಿಲ್ಲ. ಒಂದು ಸ್ವಲ್ಪ ನಾನು ಹೇಳಿದ್ನಲ್ಲ ಸರ್, ಮೊದಲಿನ ಹಾಗೆ ನಾವು ಮಡಿವಂತಿಕೆಯನ್ನೆಲ್ಲ ಬದಿಗಿಟ್ಟು ಸನಾತನ ಧರ್ಮಕ್ಕೆ ಆಗುವಂಥ ವ್ಯವಸ್ಥೆಯಲ್ಲೇ ನಾವು ಬದುಕುವಂಥ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರಲ್ಲ. ನೀವು ಯಾವುದೇ ಪ್ರಶ್ನೆ ಕೇಳಿದ್ರೆ ಪಂಕ್ತಿ ಭೇದ ಆಗಿರ್ಬೋದು, ದೇವಸ್ಥಾನಕ್ಕೆ ಬರ್ತಕ್ಕಂಥವ್ರು ಎಲ್ಲರನ್ನೂ ನಾವು ಏನಲ್ಲಿ ಯಾರು ಜಾತಿ ಕೇಳಲ್ವಲ್ಲ ಸರ್? ಯಾವ ದೇವಸ್ಥಾನಕ್ಕೆ ಹೋದ್ರೆ ಜಾತಿ ಕೇಳ್ತಾರೆ ನಿಮಗೆ? ಭಕ್ತರ ಸಾಲಲ್ಲಿ ಜಾತಿ ಕೇಳಿ ಒಳಗೆ ಬಿಡ್ತಾರೆ ನಿಮ್ಮನ್ನು? ಇವತ್ತು ಪುಣ್ಯಕ್ಷೇತ್ರಗಳಿದ್ದಾವೆ ಕರ್ನಾಟಕದಲ್ಲಿ. ನೀವು ದೇವಸ್ಥಾನಕ್ಕೆ ಹೋಗುವಾಗ ಒಂದೊಂದು ಜಾತಿಗೆ ಒಂದೊಂದು ಏನಾದರೂ ಸಾಲಿದೆಯಾ? ಬ್ರಾಹ್ಮಣರಿಗೊಂದು ಸಾಲು, ಒಕ್ಕಲಿಗರಿಗೊಂದು ಸಾಲು, ಲಿಂಗಾಯತರಿಗೊಂದು ಸಾಲು ಏನಾರು ಇದೆಯಾ? ಏನಿಲ್ಲಲ್ಲ. ದೇವಸ್ಥಾನಕ್ಕೆ ಸರತಿ ಸಾಲಲ್ಲಿ ಒಟ್ಟಿಗೆ ಹೋಗ್ತಿರಲ್ಲ ಎಲ್ಲ ಭಕ್ತಾದಿಗಳು, ಎಲ್ಲ ಭಕ್ತರು ಒಟ್ಟಿಗೆ ಹೋಗಿ ನಮಸ್ಕಾರ ಮಾಡ್ತೀರಾ ನೀವು, ಹೌದಲ್ವಾ? ಹಾಗಿರುವಾಗ ನಾವು ಅವರಿಗೆ ತಾರತಮ್ಯ ಮಾಡ್ತಾ ಇದ್ದೇವೆ? ತಾರತಮ್ಯ ಏನು ಮಾಡ್ತಾ ಇಲ್ಲ. ಮತ್ತು ಇದೇ ಕಾರಣವೂ ಅಲ್ಲ, ಅದು ಒಂದು ಕಾರಣ ಆಗಿರ್ಬೋದು. ನಾವು ಇವತ್ತಿನ ಮಕ್ಕಳಿಗೆ ನಾವು ಧಾರ್ಮಿಕ ಶಿಕ್ಷಣ ಎಲ್ಲಿ ತನಕ ಕೊಡೋದಿಲ್ಲ ಅಲ್ಲಿ ತನಕ ಕನ್ವರ್ಟ್ ಆಗಿ ನಿಮ್ಮ ಪ್ರಕಾರ ಧಾರ್ಮಿಕ ಶಿಕ್ಷಣ ಕೊಡಬೇಕಾಗಿದ್ದು ಎಲ್ಲಿ? ಮೊದಲು ಶಾಲೆನಲ್ಲಿತ್ತು, ಇವತ್ತು ಶಾಲೆಗಳಲ್ಲಿ ಇಲ್ಲ. ಇವತ್ತು ಮಠಮಾನ್ಯಗಳಿಂದ ಆಗಬೇಕು, ಸಂಘ ಸಂಸ್ಥೆಯಿಂದ ಆಗಬೇಕು. ಎಲ್ಲ ಸಂಘ ಸಂಸ್ಥೆಯಿಂದ, ಬರೀ ಬ್ರಾಹ್ಮಣ ಸಂಘ ಸಂಸ್ಥೆಯನ್ನು ಅಲ್ಲ, ಎಲ್ಲ ಜಾತಿಯ ಸಂಘ ಸಂಸ್ಥೆಗಳು ಇದ್ದಾವೆ. ಅವರೆಲ್ಲರೂ ಸಹ ಅವರವರ ಪರಂಪರೆಯನ್ನು ಅವರವರ ಜಾತಿಗೆ ತಿಳಿಸಲೇಬೇಕು. ಅಂದರೆ ಹಿಂದುತ್ವ ಇರಬೇಕು ಅಂತಂದರೆ ಅದರ ಅಡಿಯಲ್ಲಿ ಜಾತಿ ವ್ಯವಸ್ಥೆ ಇರಲೇಬೇಕು. ಜಾತಿ ವ್ಯವಸ್ಥೆ ಇದ್ದೇ ಇದೆಯಲ್ಲ ಸರ್. ಜಾತಿ ವ್ಯವಸ್ಥೆ ಬ್ರಾಹ್ಮಣರು ಮಾಡಿದ್ದೆ ಅಲ್ವಲ್ಲ? ಇರಲೇಬೇಕು. ಇದೆಯಲ್ಲ. ಈಗ ನೋಡಿ, ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಬ್ರಾಹ್ಮಣರು ಹೇಳಿದ ಜಾತಿ ಗಣತಿ ಮಾಡಿ ಅಂತೇಳಿ. ನಾವೇನಾದ್ರು ಬ್ರಾಹ್ಮಣರು ಮಾಡಿದ್ದನ್ನು ನಿಟ್ಟಲ್ಲಿ ಹೇಳ್ತಿಲ್ಲ. ಜಾತಿ ವ್ಯವಸ್ಥೆ ಅನ್ನೋದು ಹಿಂದುತ್ವದ ಅಡಿಯಲ್ಲಿ ಇರಲೇಬೇಕು ಅಂತ ಕೇಳ್ತೀವಿ. ಜಾತಿ ಅಲ್ಲ, ಸಂಸ್ಕೃತಿ ಅದು. ನಾನು ಜಾತಿ ಅಂತ ಹೇಳೋದಿಲ್ಲ, ಅವ್ರವ್ರ ಸಂಸ್ಕೃತಿ ಅದು, ಸಂಪ್ರದಾಯ. ನಿಮ್ಮ ಸಂಪ್ರದಾಯಕ್ಕೆ ಒಂದು ನೀವು ಜಾತಿ ಮಾಡ್ಕೊಂಡಿದ್ದೀರಿ, ನನ್ನ ಸಂಪ್ರದಾಯಕ್ಕೆ ನಾನು ಬ್ರಾಹ್ಮಣ ಅಂತ ಜಾತಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಸಂಪ್ರದಾಯಕ್ಕೆ ನಿಮ್ಮ ಆಹಾರ ಪದ್ಧತಿಗೆ ನೀವು ಜಾತಿ ಮಾಡ್ಕೊಂಡಿದ್ದೀರಿ, ಹೌದಾ ಅಲ್ವಾ? ಅಷ್ಟು ಬಿಟ್ಟರೆ ಅದನ್ನು ಜಾತಿ ವ್ಯವಸ್ಥೆ ಯಾವುದೇ ಮಠ ಪರಂಪರೆಯಿಂದ ಜಾತಿ ಮಾಡಿದ್ದಲ್ಲ. ಎಲ್ಲೋ ಒಂದು ಅನಾಚಾರ ಆದಾಗ ಈ ರೀತಿ ಜಾತಿ ವ್ಯವಸ್ಥೆ ಇರೋದ್ರಿಂದನೇ ಒಗ್ಗೂಡಿ ಒಂದು ಕಡೆ ಹೋಗೋದಕ್ಕೆ ಲೇಟ್ ಆಗ್ತಾ ಇದೆಯಾ? ಅಷ್ಟರೊಳಗಡೆ ಎಲ್ಲ ಅನಾಚಾರ ಆಗ್ತಾ ಇದೆಯಾ ಅಂತ? ಆಗಿದೆ, ಖಂಡಿತವಾಗಿ ಆಗಿದೆ. ನೀವೆಲ್ಲ ಒಟ್ಟು ಅನ್ನೋ ಭಾವನೆ ಇರದೆ ಅವನ ಜಾತಿಯವನಿಗಲ್ವ ಸ್ವಲ್ಪ ಹೊತ್ತಿರು ನೋಡೋಣ. ಅದು ಇವತ್ತಿನ ಶಾಸಕಾಂಗ ವ್ಯವಸ್ಥೆಯಲ್ಲೇ ಜಾತಿಯನ್ನು ಹೆಚ್ಚು ಪ್ರತಿಪಾದನೆ ಮಾಡ್ತಾರಲ್ಲ. ಮಠಗಳಿಗಿಂತ ಹೆಚ್ಚು ಜಾತಿ ಹೆಸರು ಹೇಳೋದು ಎಲ್ಲಿ? ಮಠಗಳಿಗಿಂತ ಹೆಚ್ಚು ಜಾತಿ ಹೆಸರು ಹೇಳೋದು ವಿಧಾನಸೌಧದಲ್ಲಿ ಇರೋರೇ ಅಲ್ಲ. ಅವರೇ ತಾನೇ ಜಾತಿ ವ್ಯವಸ್ಥೆ ಮಾಡೋದು. ಈಗ ಜಾತಿ ಗಣತಿ ಮಾಡಿದ್ರು, ಯಾವ್ದಾರು ಸಂಘ ಸಂಸ್ಥೆ ಹೋಗಿ ಜಾತಿ ಗಣತಿ ಮಾಡಿ ಅಂತ ಅಪ್ಲಿಕೇಶನ್ ಕೊಟ್ಟಿದ್ದೀವಾ? ಬೇಕಾಗಿರೋರು ಸರ್ ಈಗ ಸರಿಪಡಿಸ್ಬೋದಲ್ಲ. ನೋಡಿ ಸರ್, ಬ್ರಾಹ್ಮಣ ಸಂಘ ಆಗಿರ್ಬೋದು, ಒಕ್ಕಲಿಗರ ಸಂಘ ಆಗಿರ್ಬೋದು, ಯಾವುದೇ ಅಥವಾ ಬೇರೆಯವರು ಹೋಗಿ ಸರ್ಕಾರಕ್ಕೆ ಜಾತಿ ಗಣತಿ ಮಾಡಿ ಅಂತ ಏನಾದ್ರು ಮನವಿ ಕೊಟ್ಟಿದ್ದಾರಾ? ಯಾರೂ ಮನವಿ ಕೊಟ್ಟಿಲ್ಲ. ಅವರೇ ಜಾತಿ ಗಣತಿ ಮಾಡ್ಕೋತಾ ಇದೆ. ಯಾಕೆ ಅವ್ರಿಗೆ ಬೇಕು, ರಾಜಕೀಯಕ್ಕೆ ಜಾತಿ ಸಂಖ್ಯೆ ಬೇಕು ಅವರಿಗೆ. ಯಾವ ಜಾತಿ ಸಂಖ್ಯೆ ಎಷ್ಟಿದೆ ಅವ್ರಿಗೆ ಬೇಕಾಗಿದೆ. ಹಾಗಾಗಿ ಜಾತಿಯನ್ನು ವಿಂಗಡಣೆ ಮಾಡೋದು ಅವರೇ. ಅತಿ ಹೆಚ್ಚು ಆಚಾರ ವಿಚಾರ ನಡ್ಕೊಳ್ಳೋ ನಿಮ್ಮಂಥವ್ರು, ಅಂದರೆ ನಿಮ್ಮ ಸಮುದಾಯ ಒಂದು 4-5% ಏನೋ ಇದ್ದೀರಿ ಅನ್ಸುತ್ತೆ ಲೆಕ್ಕಕ್ಕೆ ಪ್ರಕಾರ. ಒಂದು 5% ಒಳಗಡೆ ಇದ್ದೀರಿ ನೀವು. ನಿಮ್ಮನ್ನೇ ಜಾಸ್ತಿ ಅತಿ ಹೆಚ್ಚು ಮತಾಂತರಗೊಳಿಸಿದ್ರಲ್ಲ. ಅಲ್ಲ, ಈಗ ಆಚರಣೆಗಳನ್ನು ಮಾಡ್ತೀರಿ, ಇಡ್ತೀರಿ ಸರ್. ಹಿಂದುತ್ವದ ಟಾರ್ಗೆಟೇ ಬ್ರಾಹ್ಮಣ ಅಲ್ವಾ ಸರ್? ಹಿಂದುತ್ವದ ಟಾರ್ಗೆಟೇ ಬ್ರಾಹ್ಮಣ ಆಗಿರೋದ್ರಿಂದ ಮೊದಲು ಬ್ರಾಹ್ಮಣ ಅನ್ನುವಂಥ ಬೇರನ್ನ ಕಟ್ ಮಾಡಿದ್ರೆ ಹಿಂದೂ ಅನ್ನುವಂಥ ಒಂದು ಮರ ಸಾಯ್ತದೆ ಬೇಗ. ಒಂದು ಹಿಂದೂ ಅನ್ನೋ ದೊಡ್ಡ ಆಲದ ಮರ ಅನ್ಕೊಳ್ಳಿ ಸರ್. ಅಲ್ಲ, ಯಾಕೆ ಆಗ್ತಿಲ್ಲ ನಮ್ಮಲ್ಲಿ? ಹಿಂದುತ್ವ ಅನ್ನೋದು ದೊಡ್ಡ ಆಲದ ಮರ. ಆ ಆಲದ ಮರ ಬೇರು ಕೆಳಗೆ ಹೋಗಿರುತ್ತೆ. ಆಲದ ಮರ ಬೇರು ಯಾವುದು? ಬ್ರಾಹ್ಮಣ ಸಮಾಜ. ನೀವು ಆ ಬೇರನ್ನ ಕಟ್ ಮಾಡಿದ್ರೆ ಮರ ಒಣಗ್ತದೆ ಸುಲಭವಾಗಿ. ಅದಕ್ಕೆ ಬ್ರಾಹ್ಮಣರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಎಲ್ಲಿ ಬ್ರಾಹ್ಮಣ ಮಕ್ಕಳು ಇರ್ತಾರೆ, ಅವರಿಗೆ ಇಲ್ಲಿ ಸಂಪ್ರದಾಯ ಗೊತ್ತಿರೋದಿಲ್ಲ. ಅವರಿಗೆ ಇವತ್ತು ಹೊಸ ಫ್ಯಾಷನ್ ಯುಗವನ್ನು ತೋರಿಸ್ತಾರೆ, ಮಾಡ್ತಾರೆ, ಆಮಿಷಗಳನ್ನು ನೋಡ್ತಾರೆ. ನಾವು ಅದು ಎಚ್ಚೆತ್ಕೊಳ್ಬೇಕು. ಖಂಡಿತವಾಗಿ ಬ್ರಾಹ್ಮಣ ಸಮಾಜ, ನಮ್ಮ ಸಂಘ ಸಂಸ್ಥೆಯವರು, ನಮ್ಮ ಮಠಮಾನ್ಯಗಳು ಇದ್ರ ಬಗ್ಗೆ ಜಾಗೃತಿಗೊಳಿಸಬೇಕು. ಆಗ್ತಾ ಇದೆ, ಖಂಡಿತವಾಗಿ ಆಗ್ತಾ ಇದೆ ಸರ್. ನಾವು ಭಾಳ ಜರೂರಾಗಿ ಮಾಡ್ತಾ ಇದೀವಿ ಅದನ್ನು. ನಾವು ಬೇರೆ ಏನು ಬ್ರಾಹ್ಮಣ ಸಂಘವರು ನಾವು ಆಸ್ತಿ ಸಂಪಾದನೆ ಏನು ಮಾಡ್ತಾ ಇಲ್ಲ. ಸಂಸ್ಕಾರವನ್ನೇ ಕೊಡುವಂಥ ದೊಡ್ಡ ಜವಾಬ್ದಾರಿ ನಾವು ಮಾಡ್ತಾ ಇದ್ದೇವೆ.
ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಬ್ರಾಹ್ಮಣ ಸಂಘ ಸಂಸ್ಥೆಯವರು ಮಠಮಾನ್ಯಗಳು ಶಾಲಾ ಕಾಲೇಜುಗಳನ್ನು ಓಪನ್ ಮಾಡಬೇಕು. ಎಲ್ಲಿ ಇವತ್ತು ಸಿಸ್ಟಮ್ ಎಜುಕೇಷನ್ನು ಕ್ರಿಶ್ಚಿಯನ್ ಮಿಷನರಿ ಕೈಗೆ ಹೋಗ್ಬಿಟ್ಟಿದೆ, ಎಲ್ಲ ಕಾನ್ವೆಂಟ್ ಶಿಕ್ಷಣ ಆಗಿದೆ. ಅದು ಅಲ್ಲಿಂದ ಎಲ್ಲಿ ನಮ್ಮ ಕಡೆ ಬರ್ತದೆ ಅವತ್ತು ನಮ್ಮ ಸನಾತನ ಧರ್ಮದಲ್ಲಿ ಕನ್ವರ್ಟ್ ಆಗೋದು ಕಮ್ಮಿ ಆಗ್ತದೆ ಸಂಖ್ಯೆ, ನನ್ನ ಪ್ರಕಾರವಾಗಿ. ಈ ಕ್ರಿಶ್ಚಿಯನ್ ಮಿಷನರಿ ಇದರಲ್ಲಿ ಆಹಾರ ಪದ್ಧತಿ ಇರೋದಿಲ್ಲ. ಈಗ ನೀವು ಒಂದು ಶಾಲೆ ತೆರೆದ್ರೆ ನಿಮ್ಗೊಂದು ಆಹಾರ ಪದ್ಧತಿ ಖಂಡಿತ ನಾವು ಆಹಾರ ಪದ್ಧತಿ ತರೋದಿಲ್ಲ. ಆಹಾರ ಪದ್ಧತಿ ಅವ್ರವ್ರ ವೈಯಕ್ತಿಕವಾಗಿರುತ್ತೆ. ಶಾಲೆಗೆ ಬರೋ ಮಕ್ಕಳು ಎಲ್ಲರೂ ಡಬ್ಬದಲ್ಲಿ ಏನು ಬೇಕು ಊಟ ಸಮೇತ ತರ್ತೀರಿ. ಖಂಡಿತ ಅದು ಯಾಕೆ ತರ್ತೀವಿ? ವಸ್ತು ಶಾಲೆಯಲ್ಲಿ ಯೂನಿಫಾರ್ಮ್ ಇರೋದಿಲ್ವಾ? ಅಷ್ಟು ಮಾತ್ರ ಇರುತ್ತೆ. ಹೌದು. ನಾವು ಎಲ್ಲಿ ಶಾಲೆಗೆ ಹೋಗೋ ಮಕ್ಕಳು ನಾವು ಪಂಚಶಾಲೆ ಹಾಕೊಂಡು ಹೋಗ್ಬೇಕು ಅಂತ ಯಾವ್ದಾದ್ರು ಮಠ ಹೇಳಿದ್ಯಾ? ಎಲ್ಲಿಲ್ವಲ್ಲ. ನಾವು ಬ್ರಾಹ್ಮಣರ ಮಕ್ಕಳು ಇವತ್ತು ಸರ್ಕಾರಿ ಶಾಲೆ ಆಗಲಿ ಎಲ್ಲಿ ಓದ್ತಾ ಇರೋದು ಅಲ್ಲಿ ಯೂನಿಫಾರ್ಮಲ್ಲೇ ನಾವು ಹೋಗ್ತಿದ್ದೇವೆ ಅಲ್ವಾ? ನಾನು ಮೊದಲೇ ಹೇಳಿದೆ, ಆಯಾ ವ್ಯವಸ್ಥೆಯಲ್ಲಿ ಅವ್ರದ್ದೇ ಆದಂಥ ವಸ್ತ್ರ ಸಂಹಿತೆಗೆ ನಾವು ಒಪ್ಪಿದ್ದೇವೆ. ಬ್ರಾಹ್ಮಣ ಸಂಘದಿಂದ ಬ್ರಾಹ್ಮಣರಿಗಾಗಿ ಸರ್ಕಾರಕ್ಕೆ ಏನು ಬೇಡಿಕೆ ಇದ್ದಾವೆ ಇನ್ನೂ ಈಡೇರದೇ ಇರುವಂಥವು? ಸರ್, ಈಗ ಅದು ಬಹಳ ವಿಶಾಲವಾದ ವಿಚಾರ. ಈಗ ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ಸ್ಥಾಪನೆ ಆಯಿತು 2020ರಲ್ಲಿ. ಕುಮಾರಸ್ವಾಮಿ ಅವರು ಸ್ಥಾಪನೆ ಮಾಡಿದರು. ಸನ್ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಸ್ಥಾಪನೆ ಆಗಿ ಒಂದು 30 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟರು. ಅದಕ್ಕೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ನಿರ್ದೇಶಕರನ್ನೆಲ್ಲ ನೇಮಕ ಮಾಡಿ ಒಂದು ಮಂಡಳಿ ವ್ಯವಸ್ಥೆಯನ್ನು ಮಾಡಿದರು. ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ EWS ಅನ್ನುವಂಥ ಒಂದು ಇದನ್ನು ತಂತು. ಅಂದರೆ ಆರ್ಥಿಕವಾಗಿ ಹಿಂದುಳಿದಂತಹ ಎಲ್ಲ ಹಿಂದೂಗಳು ಅಲ್ಲ, ಎಲ್ಲರಿಗೂ ಸಹ. ಅಂದರೆ ಅಲ್ಲಿ ಬರೀ ಬ್ರಾಹ್ಮಣರಿಗೆ ಅಂತಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ತಂದು ಅದರಲ್ಲಿ 143 ಜಾತಿ ಇದೆ ಆ ಎಕನಾಮಿಕಲಿ ವೀಕರ್ ಸೆಕ್ಷನ್ನಲ್ಲಿ, ಆಯಿತಾ? ಅದರಲ್ಲಿ ಬ್ರಾಹ್ಮಣ, ಆರ್ಯ ವೈಶ್ಯ, ಇನ್ನೂ ಚಿಕ್ಕ ಚಿಕ್ಕ ಸಮಾಜಗಳನ್ನೆಲ್ಲ ಅದರ ಅಡಿ ತಂದರು. ಅಂದರೆ ಏನು? ಆರ್ಥಿಕವಾಗಿ ಹಿಂದುಳಿದಂತಹ ಬಡವರು, ಹಿಂದುಳಿದ ಬ್ರಾಹ್ಮಣ ಅಲ್ಲ, ಹಿಂದುಳಿದಂಥ ಬಡವರಿಗೆ 10% ಮೀಸಲಾತಿ ಕೊಡ್ತು. ಅದನ್ನು ಈಗಾಗಲೇ ಹರಿಯಾಣ, ಗುಜರಾತ್, ರಾಜಸ್ಥಾನ, ನಮ್ಮ ದೇಶದ 8 ರಾಜ್ಯಗಳು EWS ಅನ್ನು ರಾಜ್ಯ ಸರ್ಕಾರ ಜಾರಿಗೆ ತಂದಿದೆ. ನಮ್ಮ ಕರ್ನಾಟಕ ಸರ್ಕಾರ EWS ಅನ್ನು ಜಾರಿಗೆ ತಂದಿಲ್ಲ. ಜಾರಿಗೆ ಎಲ್ಲಿಗೆ ತಂದಿದೆ? ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯ ಯೋಜನೆಗಳಿಗೆ ಮಾತ್ರ ಸೀಮಿತ ಇಟ್ಟಿದೆ. ಸಾರ್ವಜನಿಕವಾಗಿ EWS ಮಾಡಿಲ್ಲ. ಸಾರ್ವಜನಿಕವಾಗಿ EWS ಅನ್ನು ಸರ್ಕಾರ ಮಾನ್ಯ ಮಾಡಿದರೆ, ಮಾಡಬೇಕು ಅಂತ ಮಾಡಿದರೆ ಬ್ರಾಹ್ಮಣರಿಗೆ ಮಾತ್ರ ಅನುಕೂಲ ಅಲ್ಲ. ಯಾರು ಬಡವರಿದ್ದಾರೆ, ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ಮಾಡಿದ್ದು ಬ್ರಾಹ್ಮಣರಿಗೆ ಮೀಸಲಾತಿ ಕೊಡ್ತೀವಿ ಅಂತಲ್ಲ, ಅಥವಾ ಯಾವುದು ಜಾತಿ ಹಿಡ್ಕೊಂಡು ಅದನ್ನು EWS ಮಾಡಿದ್ದಲ್ಲ. ಆರ್ಥಿಕವಾಗಿ ಸಂಕಷ್ಟದಲ್ಲಿರ್ತಕ್ಕಂಥ ಎಲ್ಲ ಮೇಲ್ವರ್ಗದವರು ಮೀಸಲಾತಿ ಅಡಿಯಲ್ಲಿ ಯಾರ್ಯಾರು ಬರೋದಿಲ್ವಾ, ಅಲ್ಲಿ ಯಾರು ಬಡವರಿದ್ದಾರೆ ಆ ಬಡವರಿಗೆ ಮೀಸಲಾತಿ ಕೊಟ್ಟಿದ್ದಾರೆ 10%. ಇಲ್ಲಿ ಜಾತಿಯಿಂದ ಬಡವರು ಯಾರೂ ಆಗೋದಿಲ್ಲ. ಬ್ರಾಹ್ಮಣರಲ್ಲೂ ಭಾಳ ಬಡವರಿದ್ದಾರೆ, ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಬ್ರಾಹ್ಮಣರಲ್ಲೂ ಭಾಳಷ್ಟು, ನಾನು ಹೇಳಿದ್ನಲ್ಲ, 60-70% ಬ್ರಾಹ್ಮಣರು ಇವತ್ತು ಭಾಳ ಬಡವಸ್ತಿಯಲ್ಲಿ ಬದುಕ್ತಾ ಇದ್ದಾರೆ ಹಳ್ಳಿಗಳಲ್ಲಿ. ಸೊ ಅವ್ರಿಗೇನಾದ್ರು ಎತ್ತಿಡಿಯುವಂಥ ಕೆಲಸ ಸರ್ಕಾರ ಮಾಡಬೇಕಲ್ಲ. ನೀವು ಬ್ರಾಹ್ಮಣ ಅಂತ ನೀವೆಲ್ಲದರಲ್ಲೂ ನಮ್ಮನ್ನು ದೂರ ಇಡ್ತಾ ಬಂದುಬಿಟ್ರೆ, ನೀವು ಶ್ರೀಮಂತರು ಏನೇನೋ ನಮಗೆ ಹೇಳಿ ದೂರ ಇಟ್ಬಿಟ್ರೆ ಹೇಗೆ? ನಮ್ಮಲ್ಲೂ ಸಹ ಮೇಲೆ ಎತ್ತಬೇಕಲ್ಲ, ಸಮಾಜದಲ್ಲಿ ಸಮಾನತೆ ಮಾಡಬೇಕಲ್ಲ. ಸರ್ಕಾರದಲ್ಲಿ ಆಳುವವರಿಗೆ ನಾವೆಲ್ಲ ಒಂದೇ ರೀತಿ ಅಲ್ವಾ? ಮಡಿವಂತಿಕೆಯಿಂದನೇ ನೀವು ದೂರ ಆದ್ರ ಅಂತ. ನಾವು ಮಡಿವಂತಿಕೆಯಿಂದಲ್ಲ, ನಮ್ಮನ್ನು ಮಡಿವಂತಿಕೆ ಅಂತ ಅವ್ರು ಹೇಳ್ತಾ ಇರೋದು ತಪ್ಪು ಕಲ್ಪನೆಯನ್ನು. ನೀವು ಮಡಿವಂತಿಕೆ, ನಾನು ಹೇಳಿದ್ನಲ್ಲ, ಎಲ್ಲ ಹಳೆ ಪದ್ಧತಿಯನ್ನು ನಮ್ಮ ಮೇಲೆ ಹೇಳಿ ಈ ಜಾತಿ ಪದ್ಧತಿಗೆ ಬ್ರಾಹ್ಮಣರೇ ಅಂತ ನಮ್ಮನ್ನು ಹೇಳ್ತಾ ಇರೋದು ಬಿಟ್ಟರೆ ನಾವಲ್ಲ. ಜಾತಿ ಪದ್ಧತಿಗೆ ಬ್ರಾಹ್ಮಣರು ಕಾರಣೀಕರ್ತರೆ ಅಲ್ಲ, ಯಾವತ್ತೂ ಹಿಂದೂ ಅಲ್ಲ, ಮುಂದೂ ಅಲ್ಲ. ಹಾಗಾಗಿ EWS ಏನಿದೆ, ಎಕನಾಮಿಕಲಿ ವೀಕರ್ ಸೆಕ್ಷನನ್ನು ಕರ್ನಾಟಕ ಸರ್ಕಾರ ಜಾರಿ ತರಬೇಕು ಅಂತ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆ ಎಲ್ಲ ಸಂಘ ಸಂಸ್ಥೆಗಳು ಹೋರಾಟ ಮಾಡಿದೆ. ನಾವು ಒತ್ತಾಯ ಮಾಡ್ತೀವಿ ಈ ಒಂದು ವಾಹಿನಿಯ ಮುಖಾಂತರವಾಗಿ. ಅದನ್ನು ಕರ್ನಾಟಕ ಸರ್ಕಾರ ಜಾರಿಗೆ ತಂದರೆ, ತಪ್ಪು ಕಲ್ಪನೆ ಇದೆ EWS ಬ್ರಾಹ್ಮಣರಿಗೆ ಮಾಡಿದ್ರು ಅಂತ ಮಾತಾಡ್ತಾರೆ ಕೆಲವು ರಾಜಕಾರಣಿಗಳು. ಅಲ್ಲ, EWS ಇರೋದು ಆರ್ಥಿಕವಾಗಿ ಹಿಂದುಳಿದ ಮೇಲ್ವರ್ಗದವರಿಗೆ. ಎಲ್ಲರೂ ಬರ್ತಾರೆ. ಯಾರು ಬಡವರಿದ್ದಾರೆ EWSಗೆ ಅದಕ್ಕೊಂದು ಇದು ಹಾಕಿದ್ದಾರೆ ಸರ್, 5 ಎಕರೆ ಒಳಗಡೆ ಜಮೀನು ಇರಬೇಕು, 8 ಲಕ್ಷಕ್ಕಿಂತ ಮೇಲೆ ಟ್ಯಾಕ್ಸ್ ಕಟ್ಟಬಾರ್ದು, 1,000 ಅಡಿಗಿಂತ ದೊಡ್ಡ ಮನೆ ಇರಬಾರ್ದು. ಇದರ ಚೌಕಟ್ಟಿದೆ. ಆ EWS ಸರ್ಟಿಫಿಕೇಟು ನೀವು ನಾನು ಹೋಗಿ ಸುಮ್ಮನೆ ಕೊಡುವುದಿಲ್ಲ. EWSನ ತಹಸೀಲ್ದಾರ್ಗಳು ಅದರದ್ದೇ ಆದ ಚೌಕಟ್ಟಿದೆ, 5 ಮಾನದಂಡ ಇದೆ. ಆ ಮಾನದಂಡ ಒಳಗೆ ಯಾರು ಬಡವರಿದ್ದಾರೆ ಅವರಿಗೆ EWS ಸರ್ಟಿಫಿಕೇಟ್ ಕೊಡುತ್ತೆ. ಅದನ್ನು ಕೊಟ್ಟಾಗ ನಮಗೆ ಸಮಾಜದಲ್ಲಿ ಒಂದು ಸಮಾನತೆ ಬರುತ್ತೆ. ನಮ್ಮ ಬ್ರಾಹ್ಮಣರಲ್ಲಿರ್ತಕ್ಕಂಥ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗ್ತದೆ, ಶೈಕ್ಷಣಿಕವಾಗಿ ನಮ್ಗೆ ಅನುಕೂಲ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ. ದ್ವೇಷ ಭಾಷಣದ ವಿರುದ್ಧವಾಗಿ ಒಂದು ಕಾನೂನು ತಂದಿದ್ದಾರೆ. ಇದು ಬ್ರಾಹ್ಮಣರಿಗೆ ಉಪಯುಕ್ತ ಇದು ಬ್ರಾಹ್ಮಣರಿಗೆ ಅನ್ನೋ ನಿಟ್ಟಲ್ಲಿ ಮಾತಾಡಿದ್ರಿ ನೀವು. ನೋಡಿ, ಈ ದ್ವೇಷ ಭಾಷಣದ ವಿಚಾರದಲ್ಲಿ ನಾನು ಹೇಳೋದಾದರೆ, ಇದೇನು ಚರ್ಚೆಗೆ ಬಂತು ಅಲ್ಲಿಂದ ನಾವು ಇದನ್ನು ಗಮನಿಸ್ತಾ ಇದ್ವಿ. ನಮ್ಮ ಸಂವಿಧಾನದ ಚೌಕಟ್ಟಿನಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ. ಈ ವಾಕ್ ಸ್ವಾತಂತ್ರ್ಯ ಇದೆ ಅಂತ ಹೇಗೋ ಮಾತಾಡಿದರೆ ಅದೇ ಸಂವಿಧಾನದ ಚೌಕಟ್ಟಲ್ಲಿ ಶಿಕ್ಷೆ ಕೊಡುವಂಥ ವ್ಯವಸ್ಥೆಯೂ ಇದೆ. ಈಗ ಆಲ್ರೆಡಿ ಇದೆ. ನಾವು ಯಾರ್ಯಾರಿಗೂ ಬೈಯೋಂಗಿಲ್ಲ, ನ್ಯಾಯಾಂಗ ವ್ಯವಸ್ಥೆಗೆ ಬೈಯೋ ಹಾಗಿಲ್ಲ, ಕಾನೂನಿದೆ. ನಾವು ಯಾರು ಬೈಯೋ ಹಾಗಿಲ್ಲ, ಅದನ್ನು ಬೈಯೋದು ಇಲ್ಲ ಯಾರುವೆ.
ಹಾಗಂತೇಳಿ ದ್ವೇಷ ಭಾಷಣ ಅಂದರೆ ಏನು, ಯಾವುದು ದ್ವೇಷ ಭಾಷಣ ಅಂತ ಹೇಳೋದು ದೊಡ್ಡ ಒಂದು ಪ್ರಶ್ನೆಯಾಗಿ ಕಾಡ್ತಾ ಇದೆ ಎಲ್ಲರಿಗೂ ಸಹ. ನಾವು ಏನು ಮಾಡಿದ್ರೆ ದ್ವೇಷ ಭಾಷಣ? ಅಲ್ಲಿ ಒಂದು ಕಡೆ ಹೇಳ್ತಾರೆ ದ್ವೇಷ ಭಾಷಣ ಯಾವುದು ಅಂತ ಅವತ್ತು ಆ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಧಿಕಾರಿ ತೀರ್ಮಾನ ಮಾಡ್ತಾನೆ ಅಂತ ಹೇಳ್ತಾರೆ. ಹೌದಲ್ವಾ? ನಾವು ನೋಡಿದ ಹಾಗೆ. ಸೊ ಇದನ್ನು ಪರ ವಿರೋಧದ ಮಧ್ಯದಲ್ಲಿ ನಾನು ದ್ವೇಷ ಭಾಷಣದ ವಿಧೇಯಕದ ಪರವಾಗಿಲ್ಲ, ನಾನು ಅದನ್ನು ವಿರೋಧಿಸ್ತೇನೆ. ಯಾಕಂದರೆ ವಾಕ್ ಸ್ವಾತಂತ್ರ್ಯ ಎಲ್ರಿಗೂ ಬೇಕು. ಅತಿ ಹೆಚ್ಚು RSSಗೆ ಬೀಳೋದು ಅಲ್ಲ, ಅದು ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯ ಎಲ್ಲರಿಗೂ ಕೊಟ್ಟಿದ್ದಾನೆ. ವಾಕ್ ಸ್ವಾತಂತ್ರ್ಯಕ್ಕೆ ವಿರುದ್ಧವಾಗಿ ನಾವೇನೇ ಮಾಡಿದ್ರೂ ಚೌಕಟ್ಟಿನಲ್ಲಿ ನಮಗೆ ಶಿಕ್ಷೆ ಕೊಡುವಂಥ ಕಾನೂನಿದೆ. ಅದರ ಮಧ್ಯದಲ್ಲಿ ನೀವು ದ್ವೇಷ ಭಾಷಣ ಅಂದರೆ ಏನು ಅನ್ನೋದು ನಮ್ಮ ಮೂಲಭೂತ ಪ್ರಶ್ನೆ. ಆದರೂ ಸಹ ಯಾರನ್ನೋ ಕಟ್ಟಿ ಹಾಕಬೇಕು ಅಂಥೇಳಿ ಸರ್ಕಾರ ಆ ವಿಧೇಯಕವನ್ನು ಮಂಡನೆ ಮಾಡಿ ಅದು ಅಪ್ರೂವಲ್ಲು ತಗೊಂಡಿದ್ದಾರೆ ವಿಧಾನಸಭೆಯಲ್ಲಿ. ಮುಂದೆ ಕಾನೂನು ಆಗಬೇಕಾದ್ರೆ ರಾಜ್ಯಪಾಲರಿಗೆ ಹೋಗಬೇಕು, ರಾಜ್ಯಪಾಲರು ಸಹಿ ಹಾಕಿದರೆ ಮಾತ್ರ ಕಾನೂನು ಆಗ್ತದೆ. ನಮ್ಗೆ ಇವತ್ತು ನಂಬಿಕೆ ಇದೆ ರಾಜ್ಯಪಾಲರಿಗೆ ಸಹಿ ಹಾಕೋದಿಲ್ವೇನೋ ಅಂತ ಹೇಳಿ ನಮ್ಮ ಆಲೋಚನೆ, ನಮ್ಮ ಮನಸ್ಸು ಹೇಳ್ತದೆ. ಆದರೆ ನಾನು ಅದರಲ್ಲಿ ಏನು ಆಲೋಚನೆ ಹೇಳ್ತೇನೆ, ಈ ಏನು ದ್ವೇಷ ಭಾಷಣ ಮಾಡ್ತಾ ಇದ್ದಾರಲ್ಲ, ಯಾವ ಬ್ರಾಹ್ಮಣರು ದ್ವೇಷ ಭಾಷಣೆ ಮಾಡೋದಿಲ್ಲ. ನಾನೀಗ ನಿಮ್ಮ ಹತ್ರ 1 ಗಂಟೆಯಿಂದ ಮಾತಾಡ್ತಾ ಇದ್ದೆ, ನನ್ನ ಬಾಯಲ್ಲಿ ಏನಾದ್ರು ದ್ವೇಷ ಭಾಷಣೆ ಬಂತಾ? ಯಾರೂ ಸಹ ದ್ವೇಷವನ್ನು ಹುಟ್ಟಿಸುವಂಥ ಕೆಲಸ ಮಾಡೋದಿಲ್ಲ. ನಾವು ಬ್ರಾಹ್ಮಣರಂತೂ ಮಾಡೋದಿಲ್ಲ. ನಾನಂತೂ ನಮ್ಮ ಬ್ರಾಹ್ಮಣ ಸಮಾಜ ಅಂತೂ ಎಲ್ಲೂ ದ್ವೇಷ ಭಾಷಣ ಮಾಡೋದಿಲ್ಲ, ಆಯಿತಾ? ಆದರೆ ಇವತ್ತು ದ್ವೇಷ ಭಾಷಣಕ್ಕೆ ಹೆಚ್ಚು ಟಾರ್ಗೆಟ್ ಆಗ್ತಾ ಇರೋದು ಬ್ರಾಹ್ಮಣ ಸಮಾಜ. ನಾನು ಮೊದಲೇ ಹೇಳಿದೆ ನಿಮಗೆ, ನೀವು ಹಿಂದೂಗಳನ್ನು ಬೈಬೇಕಾ, ನಮ್ಮ ಮಡಿವಂತಿಕೆ ಇಟ್ಕೊಳ್ತೀರಿ, ಜಾತಿ ವ್ಯವಸ್ಥೆ ನಾವು ಮಾಡಿದ್ದು ಅಂತೀರಿ, ನಮ್ಮ ಆಚಾರ ವಿಚಾರ ಇಟ್ಕೊಳ್ತೀರಿ, ಮತ್ತೆ ಹಳೆ ಕಾಲಕ್ಕೆ ಮನುಸ್ಮೃತಿಗೆ ಹೋಗ್ತೀರಾ. ಏನು ಮಾಡಲಿ ಸಮಾಜದಲ್ಲಿ? ಅದಕ್ಕೆ ಕಾರಣ ಬ್ರಾಹ್ಮಣರು ಹಾಗೆ ಮಾಡ್ತಾರೆ, ಬ್ರಾಹ್ಮಣರು ಇದನ್ನು ತಂದರು, ಬ್ರಾಹ್ಮಣರು ಅದನ್ನು ತಂದರು ಅಂತ ನಮ್ಮನ್ನು ಮಾಡ್ತಾರೆ. ಬ್ರಾಹ್ಮಣರನ್ನು ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಇವತ್ತು ಬುದ್ಧಿಜೀವಿಗಳು, ಸಾಹಿತಿಗಳು ತುಪ್ಪ ತಿನ್ನೋರು ಅಂತಾರೆ. ತುಪ್ಪ ತಿನ್ನೋರು ಏನು ದೇಶಕ್ಕೆ ತೊಂದರೆ ಕೊಟ್ಟಿಲ್ಲ, ದನ ತಿಂದವ್ರು ತೊಂದರೆ ಕೊಟ್ಟಿರೋ ದೇಶಕ್ಕೆ. ಅಪಾಯ ಆಗಿರೋದು ದನ ತಿನ್ನೋರಿಂದ, ತುಪ್ಪ ತಿನ್ನೋರಿಂದ ಅಲ್ಲ. ಅದನ್ನು ಅರ್ಥಗಳಲ್ಲ. ತುಪ್ಪ ತಿನ್ನೋರಿಂದ ದೇಶ ಹಾಳಾಗಿದೆ ಅಂತ ಭಾಷಣ ಮಾಡ್ತಾರೆ. ಇದು ದ್ವೇಷ ಭಾಷಣ ಅಲ್ವಾ? ಹೌದಲ್ವ ಹೇಳಿ? ಹಾಗಿರುವಾಗ ಈ ದ್ವೇಷ ಭಾಷಣದ ಕಾಯಿದೆ ಎಲ್ಲಾದರೂ ಜಾರಿ ಆದರೆ ಬ್ರಾಹ್ಮಣ ಸಮಾಜಕ್ಕೆ ಒಂದು ವರದಾನ ಆಯ್ತಲ್ಲ. ಯಾರೋ ನಮ್ಗೆ ಇಷ್ಟು ದಿವಸ ನಮ್ಮನ್ನು ಈ ರೀತಿಯ ವಾಕ್ಯಗಳಲ್ಲಿ ನಮ್ಮನ್ನು ನಿಂದನೆ ಮಾಡ್ತಾಯಿದ್ರು. ನಾನು ನೋಡಿದೆ ದ್ವೇಷ ಭಾಷಣದ ಚೌಕಟ್ಟಿನಲ್ಲಿ ಯಾರದೇ ವ್ಯಕ್ತಿಯ ಪೂರ್ವ ಧರ್ಮದ ಅಥವಾ ಅವರ ಆಚಾರ ವಿಚಾರಗಳ ಬಗ್ಗೆ ನೀವು ದ್ವೇಷ ಭಾಷಣ ಮಾಡುವಾಗಿಲ್ಲ ಅಂತಿದೆ. ಈಗ ಬ್ರಾಹ್ಮಣರ ಬಗ್ಗೆ ನೀವು ಎಲ್ಲ ನಮ್ಮ ಹಿಂದಕ್ಕೆ ಹೋಗ್ತಿರಲ್ಲ, 1000 ವರ್ಷದ ಹಿಂದಕ್ಕೆ ಹೋಗ್ತಿರಲ್ಲ, ನಮ್ಮ ಮಡಿವಂತಿಕೆ ಹಾಗೆ ಹೀಗೆ ಅಂತ ಎಲ್ಲೆಲ್ಲ ಮಾತಾಡಿ ನಮಗೆ ಬೈತಿರಲ್ಲ ನೀವು. ಅದು ದ್ವೇಷ ಭಾಷಣ ಅಲ್ವಾ? ಬ್ರಾಹ್ಮಣರನ್ನು ದ್ವೇಷದ ವ್ಯವಸ್ಥೆಯಲ್ಲಿ ಇಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ಬುದ್ಧಿಜೀವಿಗಳು, ರಾಜಕಾರಣಿಗಳು ಮಾಡ್ತಾ ಇದ್ದಾರೆ. ಇಡೀ ಹಿಂದೂ ಸಮಾಜಕ್ಕೆ ಬ್ರಾಹ್ಮಣರಿಂದ ನಿಮಗೆ ತೊಂದರೆ ಆಗ್ತಾ ಇದೆ, ಬ್ರಾಹ್ಮಣರು ಹೀಗೆ ಮಾಡಿದ್ರು, ಬ್ರಾಹ್ಮಣರು ಜಾತಿ ಮಾಡಿದ್ರು, ಬ್ರಾಹ್ಮಣರು ಅಸ್ಪೃಶ್ಯಕ್ಕೆ ಕಾರಣ ಅಂತ ಹೇಳ್ತಾರೆ. ಬ್ರಾಹ್ಮಣರು ಅಸ್ಪೃಶ್ಯಕ್ಕೆ ಕಾರಣ ಅಲ್ವೇ ಅಲ್ಲ. ಕೆಲ ಬ್ರಾಹ್ಮಣರು ಅದಕ್ಕೆ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲ ಸರ್, ಎಲ್ಲೂ ಇಲ್ಲ. ಬ್ರಾಹ್ಮಣರು ಅಸ್ಪೃಶ್ಯಕ್ಕೆ ಕಾರಣ ಅಂತಾರೆ, ಅಲ್ವೇ ಅಲ್ಲ. ಅಸ್ಪೃಶ್ಯಕ್ಕೆ ಕಾರಣ ಬ್ರಾಹ್ಮಣರಲ್ಲ. ಜಾತಿ ವ್ಯವಸ್ಥೆಯಲ್ಲಿ ಬಂದಿದೆ ಅದು. ನೀವೆಲ್ಲ ಬಿಡಿ, ಎಲ್ಲರೂ ಬಿಡ್ತಾರೆ ಅಲ್ವೇ ಹೇಳಿ? ಹಾಗಾಗಿ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಈ ಕಾನೂನು ಜಾರಿ ಆದರೆ ಖಂಡಿತವಾಗಿ ಬ್ರಾಹ್ಮಣ ಸಮಾಜಕ್ಕೆ ಇನ್ಯಾರಾದ್ರೂ ಬೈಲಿ ನೋಡೋಣ. ಈ ಥರ ತುಪ್ಪ ತಿಂತೀರಾ, ಮಡಿವಂತಿಕೆ ಹಾಗೆ ಹೀಗೆ ಅಂತ ಏನೇನೋ ಇವತ್ತೆಲ್ಲ ಮಾತಾಡ್ತಾರಲ್ಲ ಮಾಧ್ಯಮದಲ್ಲಿ, ಮಾತಾಡಲಿ. ಆವಾಗ ಇದೇ ಕಾನೂನು ಚೌಕಟ್ಟಿನಲ್ಲಿ ಅವರು ಕೇಸ್ ತಗೊಳ್ಳೇಬೇಕಲ್ಲ, ಅವ್ರಿಗೆ ಶಿಕ್ಷೆ ಕೊಡಲೇಬೇಕಲ್ವ ಸರ್? ಬರೀ ಯಾವುದೋ ಒಂದು ಸಂಘ ಸಂಸ್ಥೆಯನ್ನು ಗುರಿಯಾಗಿಟ್ಕೊಂಡು ಇವ್ರು ಕಾನೂನು ಮಾಡಿದರೆ ನಮಗೂ ಒಂದು ಅವಕಾಶ ಸಿಕ್ಕದಂಗೆ ಆಯ್ತಲ್ಲ ಇವಾಗ. ಹಾಗಾಗಿ ನಾನು ಹೇಳ್ತೇನೆ, ಈ ಒಂದು ದ್ವೇಷ ಭಾಷಣದ ಮಸೂದೆ ಜಾರಿ ಆದರೆ ಖಂಡಿತವಾಗಿ ಇನ್ನು ಮುಂದೆ ನಾನು ಹೇಳ್ತೇನೆ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಏನು ನಮ್ಮ ಸಂಘ ಸಂಸ್ಥೆಗಳಿದೆ, ನಮ್ಮವರಿಗೆ ಜಾಗೃತೆಯನ್ನು ಕೊಟ್ಟು ಈ ರೀತಿಯಾಗಿ ಯಾರು ಸಮಾಜದಲ್ಲಿ ನಮ್ಮ ಮೇಲೆ ಆರೋಪ ಮಾಡಿ ದ್ವೇಷವನ್ನು ಹುಟ್ಟಿಸ್ತಾ ಇದ್ದಾರೆ, ಸಮಾಜದ ಶಾಂತಿಯನ್ನು ಕದಡ್ತಾ ಇದ್ದಾರೆ, ಸಮಾಜದಲ್ಲಿ ಸಮಾನತೆಗೆ ವಿರುದ್ಧವಾಗಿ ದ್ವೇಷ ಭಾಷಣ ಮಾಡ್ತಾ ಇದ್ದಾರೆ, ಅವರಿಗೆ ಕಾನೂನಿನಲ್ಲಿ ಏನು ಇವತ್ತು ಹೊಸ ಕಾನೂನು ತರ್ತಾ ಇದ್ದ ಅದೆಲ್ಲ ಅವರಿಗೆ ಶಿಕ್ಷೆ ಕೊಡೋಣ. ನಮಗೆ ಯಾಕೆ ಭಯ ಬೀಳಬೇಕು ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ ಅಷ್ಟೇ. ನಿಮ್ಮ ಸಮುದಾಯದ ಬಗ್ಗೆ ಕಾಳಜಿ ಮತ್ತು ಹಿಂದೂ ಧರ್ಮದ ಬಗ್ಗೆ ಇರುವ ನಿಮ್ಮ ಕಾಳಜಿಗೆ ವಂದನೆಗಳು. ನಮ್ಮ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಯನ್ನು, ಉಪಯುಕ್ತ ಮಾಹಿತಿಯನ್ನು ಪ್ರೇಕ್ಷಕರಿಗೆ ಹಂಚಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.